ಸ್ಟಾರ್ಟ್. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ರವರು ಆಯೋಜಿಸಿರ್ತಕ್ಕಂತಹ ಭಗವದ್ಗೀತೆಯ 18 ಅಧ್ಯಾಯಗಳನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಈ ಒಂದು 2ನೇ ಹಂತದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಾವು ಇದರಲ್ಲಿ 5 ಅಧ್ಯಾಯಗಳನ್ನ ಮುಕ್ತಾಯ ಮಾಡಿ ಈಗ 6ನೇ ಅಧ್ಯಾಯಕ್ಕೆ ಹೋಗ್ತಿದ್ದೇವೆ. ಆದ್ರೆ ಪ್ರೇಯರ್ ನಿಂದ ಶುರು ಮಾಡೋಣ, ಅಂದ್ರೆ ಪ್ರಾರ್ಥನೆಯನ್ನ ಹೇಳೋಣ. ಶಿವಪ್ರಭುಜಿ ಪ್ರಾರ್ಥನೆಯನ್ನ ಹೇಳಿ. ಹರೇ ಕೃಷ್ಣ. ಸರಿ, ಹೇಳ್ತೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಲಶಲಾಕಯಾ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च. हे कृष्णकरुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तु ते. तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छिकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे 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 राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण. ಧನ್ಯವಾದಗಳು ಪ್ರಭುಜಿ. हरे कृष्ण जी. ಆರನೇ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕ? ಯಾರು ಮಾತಾಡ್ತಿಲ್ಲ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. 47 ಶ್ಲೋಕ ಇದೆ. ಈ 47 ಶ್ಲೋಕ ಅಂದ್ರೆ ನಾವು 24 ಶ್ಲೋಕವನ್ನ ಇವತ್ತು ಮಾಡ್ಬೋದು. ಸೊ ಶ್ಲೋಕ 1ರಿಂದ ಹೋಗೋಣ. ಓದಿ. ಹರೇ ಕೃಷ್ಣ. ಅಧ್ಯಾಯ 6 ಜ್ಞಾನ ಯೋಗ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಯೋಗಿ ಚ ನಿರಗ್ನಿರ್ಚಾಕ್ರಿಯಃ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೇಳಿದನು, ತನ್ನ ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹತ್ತಿಸದೆ ಮತ್ತು ಕರ್ತವ್ಯವನ್ನು ಮಾಡದಿರುವವನಲ್ಲ. ಧನ್ಯವಾದ ಮಾತಾಜಿ. ಧನ್ಯವಾದ ಭಾನು ಮಾತಾಜಿ, ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಶ್ರೀ ಭಗವಾನ ವಾಚದಲ್ಲಿ 6ನೇ ಅಧ್ಯಾಯ ಶುರುವಾಗುತ್ತೆ. ಅಂದ್ರೆ ಭಗವಂತ ಧ್ಯಾನ ಯೋಗವನ್ನ ಇಲ್ಲಿ ವಿವರಿಸ್ತಾರೆ. ಏನಂತ ವಿವರಿಸ್ಬೋದು? ದೇವೋತ್ತಮ ಪರಮ ಪುರುಷ ಇಲ್ಲಿ ಹೇಳ್ತಾರೆ, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನ ಮಾಡುವವನೇ ಸನ್ಯಾಸಿ. ಸನ್ಯಾಸಿ ಅಂದಿದ ತಕ್ಷಣ ನಾವು ಊರೆಲ್ಲ ಬಿಟ್ಟು ಏನೇನಿದೆ ನಮ್ಮ ಹತ್ರ ಅದೆಲ್ಲ ಬಿಟ್ಬಿಟ್ಟು ನಾವು ಯಾವಾಗ ಕಾಡಿಗೆ ಹೋಗಿ ಅಥವಾ ಎಲ್ಲೋ ಹೋಗಿ ನಾವು ತಪಸ್ಸನ್ನ ಆಚರಿಸೋದಷ್ಟೇ ಸನ್ಯಾಸಿ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ವಾ? ಹಾಗಲ್ಲ. ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತನ್ನ ಏನ್ ಕೆಲಸ ಕರ್ಮ ಅಂದ್ರೆ ನಿಯಮಿತ ಕರ್ಮವನ್ನ ಮಾಡ್ತಕ್ಕಂಥವನು ಯಾರು? ಸನ್ಯಾಸಿ. ಅವನೇ ನಿಜವಾದ ಅನುಭಾವಿ.
ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಮಾತಾಜಿ, ಸನ್ಯಾಸಿ ಅಲ್ಲ. ನಿಯಮಿತ ಕರ್ಮ ಅಂದ್ರೆ ಮಾತಾಜಿ? ನಿಯಮಿತ ಅಂದ್ರೆ ನಮಗೆ ಯಾವ ಕರ್ಮ ಮಾಡಬೇಕು, ಧರ್ಮಶಾಸ್ತ್ರದ ಪ್ರಕಾರ ನಮ್ಮ ಕರ್ತವ್ಯ ಏನಿರುತ್ತೆ ಅದನ್ನ ಫಲಾಪೇಕ್ಷೆಗಳನ್ನ ಭಗವಂತನಿಗೆ ಬಿಟ್ಟು ನಮ್ಮ ಕರ್ತವ್ಯವನ್ನ ಮಾಡ್ತಕ್ಕ, ಕರ್ಮವನ್ನ ಮಾಡ್ತಕ್ಕ. ಗೊತ್ತಾಯ್ತಲ್ಲ ಮಾತಾಜಿ? ದೀಪ ಗೊತ್ತಾಯ್ತು ಮಾತಾಜಿ. ಓಕೆ. ಸೊ ಹೀಗೆ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತನ್ನ ಕರ್ಮವನ್ನ ಮಾಡ್ತಕ್ಕಂಥವನೇ ಸನ್ಯಾಸಿ ಆದ್ರೆ, ಅಗ್ನಿಯನ್ನು ಹೊತ್ತಿಸದೆ ಅಂತ ಯಾಕೆ ಹೇಳ್ತಿದ್ದಾರೆ? ಒಮ್ಮೆ ಅರ್ಜುನ ಹೇಳ್ತಾನೆ, ನಾನು ಭಿಕ್ಷಾಟನೆಯನ್ನಾದರೂ ಸಿರಿ ಮಾಡ್ತೇನೆ, ಆದರೆ ನಾನು ಯಾವುದೇ ಕಾರಣಕ್ಕೂ ಈ ರೀತಿ ಯುದ್ಧವನ್ನ ನನ್ನ ಬಂಧು ಮಿತ್ರರು, ನನ್ನ ಅಕ್ಕಪಕ್ಕದವರು, ನನ್ನ ಏನು ನೆಂಟರಿಷ್ಟರು, ಅಣ್ಣ ತಮ್ಮಂದಿರು, ಇವರನ್ನೇ ಗುರು ಹಿರಿಯರು, ಇವ್ರನ್ನೆಲ್ಲ ಸಾಯ್ಸಕ್ ನಾನು ರೆಡಿ ಇಲ್ಲ ಅಂದಾಗ, ಅದಕ್ಕಿಂತ ನಾನು ಹೋಗಿ ಸನ್ಯಾಸ ಒಂದ್ ಕಡೆ ಕೂತ್ಕೊಂಡು ಏನೋ ಮಾಡ್ದಲೆ ಕೂರ್ತಕ್ಕಂಥದ್ದೇ. ಅಂದ್ರೆ ಭಗವಂತ ಹೇಳ್ತಾನೆ, ಕರ್ಮದ ಫಲವನ್ನು ಬಿಡು ಅಂದ್ರೆ ನಾನು ಕರ್ಮವನ್ನೇ ಬಿಡ್ತೀನಿ ಅಂತ ಅರ್ಜುನ ಹೇಳ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾನೆ, ಅಗ್ನಿಯನ್ನು ಹೊತ್ತಿಸದೆ ಅಂದ್ರೆ ಕರ್ತವ್ಯನೂ ಮಾಡ್ದಲೆ ನಾನು ಸನ್ಯಾಸಿಗೆ ಕೂತ್ಕೊಂಡು ಬರೀ ತಪಸ್ಸನ್ನ ಮಾಡ್ತೀನಿ ಅಂದ್ರೆ ಅದು ಸನ್ಯಾಸಿನೂ ಅಲ್ಲ, ಯೋಗಿನೂ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾನು ಮಾತಾಜಿ, ಪ್ರೇಮ ಮಾತಾಜಿ ಮಾತಾಡ್ಗೆ ಶ್ಲೋಕ ಆಗಿದೆ. ಪ್ಲೀಸ್ ಹರ್ ನೇಮ್ ಈಸ್ ಶಾಂತ, ಪ್ಲೀಸ್ ಪ್ರೇಯರ್ ಮಾಡಿಸಿ. ಖಂಡಿತ ಭಾನು ಮಾತಾಜಿ, ಕ್ಲಾಸ್ ಆದ್ಮೇಲೆ ಮಾಡಿಸ್ತೇನೆ ಪ್ರೇಯರ್ ಅಂತ. ಇಲ್ಲಿ ಭಗವಂತ ತನ್ನ ಸ್ವಂತ ಕರ್ಮವನ್ನು ಮಾಡ್ತಕ್ಕಂತಾನೆ ಯಾರು ನಿಜವಾದ ಸನ್ಯಾಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಚೈತನ್ಯ, ಇವತ್ತು ನಾವು ಏನು ಶಿಕ್ಷಾಷ್ಟಕಮನ್ನ ಓದಿದ್ವಿ ಅರ್ಥ ಸಹಿತ, ಅದನ್ನ ಬರ್ದವ್ರು, ಹೇಳಿದವರು, ಪ್ರಾರ್ಥನೆ ಮಾಡಿದವ್ರು ಕೂಡ ಚೈತನ್ಯ ಮಹಾಪ್ರಭುಗಳು, ಅಂದ್ರೆ ಕೃಷ್ಣನ ರಹಸ್ಯಾವತಾರ. ಅವರು ಹೇಳ್ತಾರೆ, ನಧನಂ ನ ಜನಂ ನ ಸುಂದರಿಂ ಕವಿತಾಂಬಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ರಹೈತುಕಿ ತ್ವಯಿ. ಇವತ್ತೇ ನಾವು ಇದನ್ನ ತಿಳ್ಕೊಂಡ್ವಿ ಅಲ್ಲ, ಸರ್ವಶಕ್ತನಾದ ಭಗವಂತನೇ, ನನಗೆ ಧನ ಸಂಚಯದ ಆಸೆ ಇಲ್ಲ, ಸುಂದರಿಯರೊಡನೆ ಸುಖಿಸುವ ಆಸೆ ಇಲ್ಲ, ಬಹುಮಂದಿ ಫಾಲೋವರ್ಸ್ ಅನುಯಾಯಿಗಳು ಬೇಡ, ಜನ್ಮ ಜನ್ಮಾಂತರಗಳಲ್ಲಿಯೂ ನನ್ನ ಜೀವನದಲ್ಲಿ ನಿನ್ನ ಭಕ್ತಿ ಸೇವೆಯ ಕಾರಣರಹಿತ ಕೃಪೆ, ಅಂದ್ರೆ ನಾನ್ ನಿನ್ ಭಕ್ತಿ ಸೇವೆ ಮಾಡ್ತಾ ಇರ್ಬೇಕು, ಅದಕ್ಕೆ ಕಾರಣ ಬೇಡ, ಅದ್ ಬೇಕು ಇದ್ ಬೇಕು ಅಂತ ಪ್ರತಿಫಲ ಬೇಡ, ಏನು ಬೇಡ, ನಿನ್ನ ಕೃಪೆಯೊಂದೇ ನನಗೆ ಬೇಕಾದದ್ದು ಅಂತ ಇಲ್ಲಿ ಕೇಳ್ಕೊಡ್ತಾ ಇದ್ದಾರೆ. ನಿನ್ನ ಕೃಪೆ ಕೊಡು ಸಾಕು ಅಂತ ಇಲ್ಲಿ ಭಗವಂತ ಅವತಾರವಾದ ಚೈತನ್ಯ ಮಹಾಪ್ರಭುಗಳು ಕೃಷ್ಣನನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಮಗೆ ಕರ್ಮಿಗಳು ಅಥವಾ ಸನ್ಯಾಸಿ ಅಂತ ಹೇಳ್ಬೇಕಂದ್ರೆ, ನಿಜವಾದ ಯೋಗಿ ಆಗ್ಬೇಕಂದ್ರೆ ನಾವು ಕೃಷ್ಣನ ಭಕ್ತಿ ಸೇವೆಯನ್ನಷ್ಟೇ ಬೇಡಬೇಕಾಗತ್ತೆ. 2ನೇ ಶ್ಲೋಕವನ್ನ ಓದೋಣ. ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಗೀತಾ ಮೋಹನ್ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ಲೋಕ 2. ಯಂ ಸನ್ಯಾಸಮತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ನಾಹ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಅನುವಾದ: ಪಾಂಡುಪುತ್ರನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ ಅಥವಾ ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಏಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರೂ ಯೋಗಿಯಾಗಲಾರರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಅರ್ಜುನನ್ಗೆ ಇಲ್ಲಿ ಕೃಷ್ಣ ಪಾಂಡುಪುತ್ರನಾದ ಅರ್ಜುನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಯಾವುದನ್ನ ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ. ಅಥವಾ ಹಾಗಾದ್ರೆ ಸನ್ಯಾಸ ಅಂದ್ರೇನು? ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನ ಹೊಂದುವುದು. ನಾವು ಅಷ್ಟಾಂಗ ಸಿದ್ಧಿಯೋಗ ಇದೇ ಅಧ್ಯಾಯದ ಮೊದಲನೇ ಒಂದು ಹಂತದಲ್ಲಿ ನೋಡಿದ್ವಿ. ಈ ಅಷ್ಟ ಅಂಗ ಅಂದ್ರೆ 8 ಸ್ಟೇಜಸ್ ಇರುತ್ತೆ. ನಾವು ಧ್ಯಾನವನ್ನ ಮಾಡಕ್ಕೆ ಹೇಗೆ ಕೊಡ್ಬೇಕು ಎಲ್ಲ ನೀವು ನೋಡಿದ್ದೀರಾ ಅಲ್ವಾ? ಹಾಗೆ 8ರಲ್ಲಿ ಕೊನೆಯದು ಸಮಾಧಿ. ಸಮಾಧಿ ಅಂತಕ್ಕಂಥದ್ದೇನೋ ಯಾರಾದ್ರೂ ಹೇಳ್ತೀರಾ? ಭಗವಂತನಲ್ಲೇ ಲೀನವಾದ ಪರಮಾತ್ಮನ ನಿರಂತರ ದರ್ಶನ, ಭಗವಂತನೊಂದಿಗೆ ಸಂಪರ್ಕವನ್ನ ಬೆಳೆಸೋದು. ಈಗ ನೀವು ಏನಾದ್ರೂ ಮಾಡಿ, ಯೋಗವನ್ನ ಮಾಡಿ, ಧ್ಯಾನವನ್ನ ಮಾಡಿ, ಯಜ್ಞವನ್ನ ಮಾಡಿ, ಪೂಜೆಯನ್ನ ಮಾಡಿ, ಅದೆಲ್ಲ ಯಾವುದೇ ಒಂದು ನಿಮ್ಮ ಕರ್ತವ್ಯವನ್ನೇ ದೇವ್ರು ಅಂತ ಏನನ್ನು ಮಾಡಿದ್ರು ಕೂಡ ಭಗವಂತನ ಸಂಪರ್ಕ, ಕೃಷ್ಣಾರ್ಪಣಮಸ್ತು, ಕೃಷ್ಣನಿಗಾಗಿ ಈ ಒಂದು
ಭಗವಂತನ ಕಾನ್ಸೆಪ್ಟ್ ನಿಮ್ ಮೈಂಡ್ ಅಲ್ಲಿ ಇಲ್ಲ ಅಂದಾಗ, ಕೃಷ್ಣ ಪ್ರಜ್ಞೆ ನಿಮ್ ಮೈಂಡ್ ಅಲ್ಲಿ ಇಲ್ಲ ಅಂದಾಗ ಅದನ್ನ ಏನ್ ಮಾಡಿದ್ರು ಪ್ರಯೋಜನ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಂದ್ರಿಯ ತೃಪ್ತಿಯ ಆಸೆ. ನೀವು ಇಂದ್ರಿಯಗಳನ್ನ, ನನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇಲ್ಲೇನು ನಮ್ಮ ಸುತ್ತಲೂ ನಡೀತಿದೆಯೋ ಅದರ ಆಸೆಯನ್ನೇ ಇಟ್ಕೊಂಡು ಮುಂದುವರೆದ್ರೆ ಅವರು ಅದನ್ನ ತ್ಯಾಗ ಮಾಡದಿದ್ರೆ ಅವರು ಯೋಗಿ ಆಗಕ್ಕಾಗಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾದರೆ 3ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಶೈಲಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆರೂರು ಕ್ಷೋಮನೆ ಯೋರ್ಗಂ ಕರ್ಮ ಕಾರಣಮಚ್ಯತೆ ಯೋಗಾರೂಢಶ್ಚ ತಸ್ಸೈವ ಶಮಃ ಕಾರಣಮುಚ್ಯತೆ. ಅನುವಾದ: ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸಬನೇ ಕರ್ಮವೇ ಸಾಧನ ಎಂದು ಹೇಳಿದೆ. ಯೋಗದಲ್ಲಿ ಆಗಲೇ ಬಹು ಮುಂದುವರೆದವನಿಗೆ ಎಲ್ಲ ಐಕ ಕಾರ್ಯವನ್ನು ನಿಲ್ಲಿಸುವ ಸಾಧನೆ ಎಂದು ಹೇಳಿದೆ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ. ಹಾಗಾದ್ರೆ ಹಾಗೇನು ನೋಡೋಣ. ಕರ್ಮವೇ ಸಾಧನ ಅಂದ್ರೆ ಹೊಸದಾಗಿ ದೀಕ್ಷೆ ಪಡೆದವನಿಗೆ ಕರ್ಮವೇ ಸಾಧನ. ಅವನೇನ್ ಮಾಡ್ಬೇಕು, ಸಾಧನೆಯನ್ನ ಮಾಡ್ಬೇಕು. ಯೋಗದಲ್ಲಿ ಆಗಲೇ ಬಹು ಮುಂದುವರಿದವನಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಅಂತ ಹೇಳಿದೆ. ಅಂದ್ರೆ ಮನಸ್ಸು ಬಹಳಷ್ಟು ಚಂಚಲ. ಅರ್ಜುನ ಹೇಳ್ತಾನೆ, ಗಾಳಿಯನ್ನು ಹಿಡಿದಿಡಬಲ್ಲೆ ಆದ್ರೆ ಮನಸ್ಸನ್ನ ಸಾಧ್ಯ ಇಲ್ಲ, ಅದು ಚಂಚಲ ಅಂತ ಹೇಳ್ತಾನೆ. ಹಾಗೆ ಯಾವಾಗ ಇವನು ಐಹಿಕ ಕಾರ್ಯ ನಮ್ಮ ಸುತ್ತಮುತ್ತಲಿನ, ನಾನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀನಾ? ಇದೆ ಮಾತಾಜಿ. ಓಕೆ, ಸರಿ. ಇಲ್ಲ ಆ ಇಲ್ಲ ಮಾತಾಜಿ, ರೆಕಾರ್ಡಿಂಗ್ ಇದೆ ಅಲ್ವಾ, ಅದಕ್ಕೆ. ಓಕೆ, ಸೊ ಈ ಒಂದು ಐಹಿಕ ಕಾರ್ಯ, ಈ ಪ್ರಪಂಚ ನಮ್ದು ಆಧ್ಯಾತ್ಮಿಕ ಕಾರ್ಯ ಯಾವುದು, ಐಹಿಕ ಕಾರ್ಯ ಯಾವುದು ಅಂತ ತಿಳ್ಕೊಂಡು ಐಹಿಕ ನಾವು ಹುಟ್ಟು ಸಾವಿಗೆ ಮತ್ತೆ ಮತ್ತೆ ಕಾರಣರಾಗುವ ಕೆಲಸಗಳನ್ನೆಲ್ಲ ನಿಲ್ಲಿಸುವುದೇ ಸಾಧನ. ಅಂದ್ರೆ ನಮ್ಮ ಇಂದ್ರಿಯ ತೃಪ್ತಿಗಳನ್ನ, ಇಂದ್ರಿಯ ಆಸೆಗಳನ್ನ, ಬಯಕೆಗಳನ್ನ ನಿಲ್ಲಿಸುವುದೇ ಸಾಧನ ಅಂತ ಹೇಳ್ತಾರೆ ಅಂತ ಭಗವಂತ ಹೇಳ್ತಿದ್ದಾರೆ. ಅಂದ್ರೆ ಯೋಗಾರುರುಕ್ಷು ಹಂತವೆಂದು, ಯೋಗಾರೂಢವೆಂದು ಅಂದ್ರೆ ಏಣಿಯ ಪ್ರಾರಂಭವನ್ನ ಅಂದ್ರೆ ಸ್ಟಾರ್ಟ್ ಮಾಡಿದಾಗ ಯೋಗಾರುರುಕ್ಷು ಅಂತಾರಂತೆ. ಅತ್ಯಂತ ಮೇಲಿನ ಮಟ್ಟ ಅಂದ್ರೆ ಅದನ್ನ ತಲುಪದ್ಮೇಲೆ ಅದನ್ನ ಮೇಲಿನ ಮಟ್ಟವನ್ನ ಯೋಗಾರೂಢ ಅಂದ್ರೆ ನಾವು ರೂಢಿ ಮಾಡ್ಕೊಂಡಿರ್ತೀವಿ, ಅದು ಅಭ್ಯಾಸಗಳಿಂದ ಬಂದಿರುತ್ತೆ. ಈ ರೀತಿ ನಾವು ಅಭ್ಯಾಸವನ್ನ ಮಾಡಿದಾಗ ಸಾಧನೆಯನ್ನ ಪಡಿತೀವಿ. ಹಾಗಾದ್ರೆ ನಾವು ಕಂಟ್ರೋಲಿಂಗ್, ನಮ್ಮ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನ ಕಂಟ್ರೋಲ್ ಮಾಡೋದು, ಐಹಿಕ ಏನಂತಾರೆ ಇಂದ್ರಿಯಗಳನ್ನ ಇದ್ ಮಾಡೋದು, ಈ ತರ ನಾವೆಲ್ಲ ನಿಯಂತ್ರಿಸುವ ಕೆಲಸಗಳನ್ನ ಇಲ್ಲಿ ಏನಂತ ಹೇಳ್ತಾರೆ, ಸಾಧನೆ ಅಂತ ಭಗವಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ 4ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಭಾನು ಮಾತಾಜಿ ಓದಿ. ಹರೇ ಕೃಷ್ಣ. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಅನುವಾದ: ಒಬ್ಬ ಮನುಷ್ಯನು ಎಲ್ಲ ಐಹಿಕ ಬಯಕೆಗಳನ್ನು ತ್ಯಜಿಸಬಹುದು, ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೇ ಇರಬಹುದು. ಇಂತಹ ಮನುಷ್ಯನನ್ನು ಯೋಗಾರೂಢ ಎಂದು ಹೇಳುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇಲ್ಲಿ ಹೇಳ್ತಾರೆ ಐಹಿಕ ಬಯಕೆಗಳನ್ನ ಬೇಕಿದ್ರೆ ತ್ಯಾಗ ಮಾಡ್ಬಿಡ್ತಾರೆ, ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯಲ್ಲಿ ಕರ್ಮದಲ್ಲಿ ತೊಡಗದೇ ಇರಬಹುದು. ಇಂದ್ರಿಯ ತೃಪ್ತಿಗೂ ಮಾಡಲ್ಲ, ಫಲಾಪೇಕ್ಷೆಯನ್ನ ಕೂಡ ಬಯಸಲ್ಲ. ಇಂತಹ ಮನುಷ್ಯನನ್ನ ಏನಂತಾರೆ, ಯೋಗಾರೂಢ. ಅಂದ್ರೆ ಈಗ ಅವರು ಕೃಷ್ಣ ಪ್ರಜ್ಞೆಯ ಏಣಿಯ ಮೊದಲನೇ ಒಂದು ಹಂತದಲ್ಲಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾರೆ. ಹಾಗಾದ್ರೆ 5ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಗೀತರಾಜು ಮಾತಾಜಿ ಓದುದ್ರ? ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಓದಿ, ಕನ್ಫ್ಯೂಸ್ ಆಯ್ತು. ಇರ್ಲಿ ಮಾತೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮಸಾದಯೇತ್ ಆತ್ಮೈವ ಆತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಅನುವಾದ: ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹಿನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಧನ್ಯವಾದ. ನೆಗೆಟಿವ್ ಯಾವಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ಕ್ರಿಯೆಯಲ್ಲಿ, ನಮ್ಮ ಥಾಟ್ಸ್ ಅಲ್ಲಿ, ನಮ್ಮ ಯೋಚನೆಯಲ್ಲಿ, ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ನೆಗೆಟಿವಿಟಿ ಸ್ಟಾರ್ಟ್ ಆಗತ್ತೆ, ಆವಾಗ ನಾವು ತಿಳ್ಕೊಬೇಕು ನಾವೇನೋ ತಪ್ಪನ್ನ ಮಾಡ್ತಿದ್ದೇವೆ. ಯಾಕೆ ಅಂದ್ರೆ ಈ ಒಂದು ಹೀನೈಸಿಕೊಳ್ತಕ್ಕಂಥದ್ದು, ಅಯ್ಯ ಇದು ನನ್ಗಾಗೋದಿಲ್ಲ, ಅಯ್ಯೋ ಇವೆಲ್ಲ ನನ್ಗೆ ಅರ್ಥನೂ ಆಗೋದಿಲ್ಲ, ಇವೆಲ್ಲ ನನ್ಗಾಗೋದಿಲ್ಲ ಕೆಲಸ, ನಾನ್ ಬ್ಯುಸಿ ಇರ್ತೀನಿ, ನನ್ಗೆ ಸಮಯ ಇಲ್ಲ, ಅಯ್ಯೋ ನನ್ಗೆ ಯಾಕೆ ಇವೆಲ್ಲ, ಈ ರೀತಿ ನಮ್ಮನ್ನ ನಾವು ಕೆಳಮಟ್ಟಕ್ಕೆ ತಗೊಳ್ದೆ ತನ್ನ ಮನಸ್ಸಿನ ಸಹಾಯದಿಂದಲೇ ಉದ್ಧಾರ ಆಗ್ಬೇಕು. ಆಗತ್ತೆ. ಪಾಸಿಟಿವಿಟಿ ಯಾಕಾಗಲ್ಲ? ಅವ್ರಿಗಾಗಿದೆ ಅಂದ್ರೆ ನಮಗೂ ಆಗುತ್ತೆ. ಅವ್ರ ಹಾಗೆ ನಾವು ಕೂಡ ಮನುಷ್ಯರು ಮನಸ್ಸು ಮಾಡ್ಬೇಕು ಅಂತ ಯಾರು ಅರ್ಥ ಮಾಡ್ಕೊಂತಾರೋ, ಹೀನೈಸಿಕೊಳ್ಳದಲೆ ಅಂತಹವರಿಗೆ ಇದು ಸಾಧ್ಯ. ಹೇಗೆ ಸಾಧ್ಯ? ಬದ್ಧ ಜೀವಿಗೆ ಮನಸ್ಸೇ ಬಂಧು ಮನಸ್ಸೇ ಶತ್ರು. ಇಲ್ಲಿ ಹೇಳ್ತಾರೆ ಆತ್ಮನೋ ಬಂಧುರಾತ್ಮೈವ ರಿಪು. ಬಂಧು ಕೂಡ ಅದೇ, ರಿಪು ಅಂದ್ರೆ ಏನಂತಾರೆ? ಶತ್ರು ಅಂತಾರೆ. ಆತ್ಮನೇ ಸ್ನೇಹಿತ. ಯಾವಾಗ ನಾವು ಹೇಳ್ದ ಹಾಗೆ ಆತ್ಮ, ನಾವು ದೇವಸ್ಥಾನಕ್ಕೆ ಹೋಗೋಣ, ಭಗವದ್ಗೀತೆ ಕೇಳೋಣ, ಅರ್ಥ ಮಾಡ್ಕೊ, ಒಂದು ಶ್ಲೋಕ ಒಂದಿನ, ನನ್ಗೊಂದು ನಿಮಿಷ ಸಮಯ ಇಲ್ವಾ? ಕೃಷ್ಣ ನಮ್ಗೆ 24 ಗಂಟೆ ದಿನ ಕೊಟ್ಟಿದ್ದಾರೆ, ಒಂದೇ ಒಂದ್ ನಿಮಿಷ ಅವ್ರಿಗೆ ನಾವು ಕೊಡಕ್ಕಾಗಲ್ವಾ? ಹಾಗಾದ್ರೆ ಅಂತಹ ಒಂದು ಏನಂತಾರೆ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದು ಇದಕ್ಕಿದ್ದಂಗೆ ಕರೋನಾ ಟೈಮಲ್ಲಿ ಎಲ್ಲ ಸ್ಟಾಪ್ ಆಗೋಯ್ತು. ಹಾಗಾದ್ರೆ ಯಾರು ಬದುಕ್ಲೇ ಇಲ್ವಾ? ಪರಿವರ್ತನೆ ಜಗದ ನಿಯಮ, ಎಲ್ಲ ಆಗುತ್ತೆ, ನಾವು ಸಮಯ ತಗೋಬೇಕಷ್ಟೇ. ಹಾಗೆ ಎಷ್ಟೋ ಒಂದು ಎಲ್ಲ ದೇವಸ್ಥಾನಗಳನ್ನ ಮುಚ್ಚಿಸಿದ್ರು, ಆದ್ರೆ ಆನ್ಲೈನು ದೇವಸ್ಥಾನ ಲಿಂಕ್ಗಳು ಇದರಿಂದ ದೇವರೇ ಮನೆಗೂ ಬರಂಗಾಯ್ತು ಅಲ್ವಾ? ಭಗವಂತ ಹೇಗಾದ್ರೂ ದಾರಿ ಮಾಡ್ಕೊಡ್ತಾನೆ, ನಮಗೆ ಮನಸ್ಸಿರ್ಬೇಕಷ್ಟೇ. ಹಾಗಾಗಿ ಬದ್ಧ ಜೀವಿಗೆ ಅಂದ್ರೆ ದೇಹಸ್ಥ ಜೀವಿ, ಕೃಷ್ಣ ಹೇಳ ಹಾಗೆ ದೇಹವನ್ನ ಪಡೆದ ಜೀವಿಗೆ ಮನಸ್ಸೇ ಬಂದು ಮನಸ್ಸೇ ಶತ್ರು. ಅಯ್ಯೋ ಯಾರು ಮಾಡ್ತಾರೆ, ಇವತ್ತೆಲ್ಲ ಫುಲ್ಲು ಸುಸ್ತಾಗಿದೆ. ಯಾವಾಗ ನಾವು ಸುಸ್ತಾಯ್ತು, ನಮ್ಗೆ ಆಗ್ತಾ ಇಲ್ಲ ಅನ್ಕೋತೀವೋ ಅವಾಗ್ಲೇ ನಮ್ಗೆ ನೆಗೆಟಿವಿಟಿ, ನಮ್ ಬಾಡಿ ಹಂಗೆ ರಿಯಾಕ್ಟ್ ಆಗಕ್ ಶುರು ಆಗ್ಬಿಡತ್ತೆ. ಹೌದಲ್ಲ, ಯಾಕೋ ತಲೆ ನೋವ್ತಿದೆ, ಹೌದಲ್ಲ ಇವತ್ತು ಯಾಕೋ ಕಾಲು ನೋವು, ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದೇ ಏನಾದ್ರೂ ಕೆಲಸ ಮಾಡ್ತಾ ಇರಿ, ಮರ್ತೇ ಹೋಗ್ಬಿಡತ್ತೆ ಅಲ್ವಾ? ಅದಕ್ಕೆ ನಾವು ಮನಸ್ಸನ್ನ ಬಂಧುವಾಗಿ ಇಟ್ಕೋಬೇಕು. ಇಲ್ಲಿ ಹೇಳ್ತಾರೆ ಅತ್ಯುತ್ತಮ ಮಾರ್ಗವನ್ನು ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸುವುದು. ಹಾಗಾದ್ರೆ ಹೇಗೆ? ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹ ಬಂಧಾಯ ವಿಷಯ ಸಂಗೋ ಮುಕ್ತೈರ್ನಿರ್ವಶಯಂ ಮನಃ. ಅಂದ್ರೆ ಮನಸ್ಸಿನಿಂದ ನಾವು ಏನಂತ ಇಲ್ಲಿ ಹೇಳ್ತೀವಿ, ಮೋಕ್ಷ ಕೂಡ ಪಡ್ಕೊಂತೀವಂತೆ. ಇದಕ್ಕಿಂತ ಬೇಕಾ? ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇಂದ್ರಿಯ ವಸ್ತುಗಳಲ್ಲಿ ಮುನಿಗಿದ ಮನಸ್ಸು ಬಂಧನಕ್ಕೆ ಕಾರಣವಾದ್ರೆ, ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣ ಅಂತ ನಮ್ಮ ಅಮೃತ ಬಿಂದು ಅಂತಕ್ಕಂಥ ಉಪನಿಷತ್ತಿನಲ್ಲಿ ತಿಳಿಸಿದೆ. ಆದುದರಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಮನಸ್ಸು ಪರಮ ಮೋಕ್ಷಕ್ಕೆ ಕಾರಣ ಅಂತ ಇಲ್ಲಿ ತಿಳಿಸ್ತಾರೆ. ಹಾಗಾದರೆ 6ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ದೀಪಾ ನಾಗರಾಜ್ ಪ್ರಭಾವತಿ ಮಾತಾಜಿ ಓದಿ. ಹರೇ ಕೃಷ್ಣ. ಪ್ರಭಾವತಿ ಆತ್ಮ ಬಂಧುರ ಆತ್ಮಹತ್ಯೆ ಮಸ್ತಸ್ಯ ಏತೈನ ಆತ್ಮನ ಜಿತಃ ಆತ್ಮಾನಸ್ತು ಶತ್ರುತ್ವೆ ವರ್ತೇನ ಆತ್ಮ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನ ಮನಸ್ಸು ಬಂಧು ಆಗುತ್ತೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಆಗುತ್ತದೆ. ಹರೇ ಶ್ರೀನಿವಾಸ. ಹರೇ ಕೃಷ್ಣ. ಧನ್ಯವಾದ. ಹಾಗಾದ್ರೆ ಮನಸ್ಸನ್ನ ಗೆಲ್ಲುವುದು ಹಾಗಂದ್ರೆ ಏನು? ಹರೇ ಕೃಷ್ಣ. ಮನಸ್ಸನ್ನ ಈ ಪ್ರಾಪಂಚಿಕ ವಿಷಯಗಳಿಂದ ಬೇರೆ ಮಾಡಿ ಯಾವಾಗ್ಲೂ ಅವನ್ ಸ್ಮರಣೆ ಮಾಡ್ಕೊಂಡು ಬದುಕ್ತಿವಲ್ಲ, ಅದು ಮನಸ್ಸನ್ ಗೆಲ್ಲೋದು. ಈ ಪ್ರಾಪಂಚಿಕ ಈ ಲೌಕಿಕವಾದ ವಿಷಯಗಳನ್ನ ಬಿಟ್ಟು ಬಿಡ್ಬೇಕು. ಆದಷ್ಟು ಅದನ್ನ ಮನಸ್ಸು ಗೆದ್ದು ಭಗವಂತನ ಧ್ಯಾನ ಮಾಡ್ಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಹೌದು, ಮನಸ್ಸನ್ನ ಗೆದ್ದಿದ್ದಾನೆ ಅಂದ್ರೆ ನಾವು ಮನಸ್ಸನ್ನ ನಿಯಂತ್ರಿಸಿದೀವಿ.
ನನಗೆ ಇದೇ ಇಷ್ಟ, ಹೀಗೇ ಮಾಡಬೇಕು ಅಂತ ಅಭ್ಯಾಸವನ್ನ ಬೆಳೆಸಿದ್ದೀವಿ. ಆ ಅಭ್ಯಾಸವನ್ನ ಮಾಡಿಕೊಂಡಾಗ ನಮ್ಗೆ ಅದೇ ಬೇಕನ್ಸತ್ತೆ. ಹಾಗೆ ನಾವು ಮನಸ್ಸನ್ನ ಗೆಲ್ತೀವಿ. ಅಭ್ಯಾಸವನ್ನ ಬಿಟ್ಟು ನೀರ್ ಹೇಗ್ ಹೋಗುತ್ತೋ, ಗಾಳಿ ಹೇಗ್ ಹೋಗುತ್ತೋ ಹಾಗೇ ಹೋಗ್ಲಿ, ನಮ್ ಜೀವನ ಹೆಂಗೋ ಒಂದ್ ಸಾಗ್ಲಿ, ಭಗವಂತ ಕೊಟ್ಟಿದ್ದಾನೆ ಅವನ್ನೇ ನಡೆಸ್ಕೊಂಡು ಪೂರ್ಣವಾಗಿ ಬಿಟ್ಬಿಟ್ಟಾಗ ಏನಾಗುತ್ತೆ, ಅದು ಅತ್ಯಂತ ದೊಡ್ಡ ಶತ್ರು. ಆರಾಮಾಗಿ ಮಲಕ್ಕು ಅಂತ ಹೇಳ್ಬೋದು. ಅಥವಾ ಏನಾಗುತ್ತೆ, ತಪ್ಪು ದಾರಿಯಲ್ಲಾದ್ರೂ ಸರಿ ದುಡ್ಡನ್ನ ಗಳಿಸಿ ದೊಡ್ಡ ಮನುಷ್ಯನಾಗು ಅಂತ ಹೇಳ್ಕೊಡ್ಬೋದು ಅಲ್ವಾ. ಅದನ್ನ ಹೇಗಾದ್ರೂ ಮಾಡ್ಬೋದು. ಮನಸ್ಸನ್ನ ನಾವು ನಿಯಂತ್ರಿಸಿದ್ರೆ ಅದನ್ನ ಗೆದ್ದ ಹಾಗೆ. ಅದು ನಮ್ಮ ಮಿತ್ರ. ಮನಸ್ಸಿನ ನಿಯಂತ್ರಣದಲ್ಲಿ ನಾವಿದ್ರೆ ಅದು ಏನನ್ಸುತ್ತೆ, ಅಲ್ಲೋಗೋಣ ಸರಿ ಹೋಗ್ಬಿಡೋದು, ಇದ್ ಮಾಡೋಣ ಆಯ್ತು ಮಾಡ್ಬಿಡೋದು. ಅದ್ ಹೇಳ್ದಂಗ್ ಕೇಳ್ತಾ ಹೋದ್ರೆ ಅದಕ್ಕೆ ಲಿಮಿಟೇ ಇರಲ್ಲ. ಅವಾಗ ಅದು ನಮ್ಮ ದೊಡ್ಡ ಶತ್ರು, ಬರೀ ಶತ್ರು ಅಲ್ಲ, ದೊಡ್ಡ ಶತ್ರು ಆಗುತ್ತೆ ಅಂತ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ 7ನೇ ಶ್ಲೋಕ ಮತ್ತು ಅನುವಾದವನ್ನ ನೋಡೋಣ. ಗೀತಾ ಮೋಹನ್ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 7. ಜಿತಾತ್ಮನ ಪ್ರಶಂತಾಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಅನುವಾದ: ಮನಸ್ಸನ್ನು ಗೆದ್ದವನಿಗೆ ಆಗಲೇ ಪರಮಾತ್ಮನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಎಷ್ಟು ಚೆನ್ನಾಗಿ ಹೇಳಿದ್ದಾರತ್ತೆ. ಮನಸ್ಸನ್ನ ಗೆದ್ವಿ ಅಂದ್ರೆ ಪರಮಾತ್ಮನನ್ನ ಗೆದ್ದಂಗಂತೆ, ಪರಮಾತ್ಮನನ್ನ ನಾವು ಮುಟ್ಟಿದಂತೆ, ಪಡೆದಂತೆ. ಯಾಕಂದ್ರೆ ನಾವು ಅವಾಗ ಶಾಂತಿಯಿಂದ ಸಂತೋಷದಿಂದಿರ್ತೀವಿ. ಭಗವಂತನು ಕೇಳೋದು ನಮ್ಮಲ್ಲೇ ಅದನ್ನೇ, ನಿನ್ನನ್ನ ಖುಷಿಯಾಗಿರುವಂತ ಕಳಿಸ್ಕೊಡ್ತಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖ, ಶೀತ ಉಷ್ಣ, ಮಾನ ಅಪಮಾನ ಎಲ್ಲ ಒಂದೇ. ಹೇಗೆ ಬೆಳಗ್ಗೆ ಆದ್ಮೇಲೆ ರಾತ್ರಿ ಆಗುತ್ತೆ, ರಾತ್ರಿ ಆದ್ಮೇಲೆ ಬೆಳಗ್ಗೆ ಆಗುತ್ತೆ, ಹಾಗೆ ಕಷ್ಟ ಆದ್ಮೇಲೆ ಸುಖ, ಸುಖ ಆದ್ಮೇಲೆ ದುಃಖ, ದುಃಖ ಆದ್ಮೇಲೆ ಕಷ್ಟ, ಕಷ್ಟ ಆದ್ಮೇಲೆ ಸುಖ, ಈ ರೀತಿ ಒಂದಾದ್ಮೇಲೆ ಒಂದು ಕಾಲಗಳ ರೀತಿ ಬರುತ್ತೆ ಅನ್ನುವಂತಹ ಜ್ಞಾನದ ಬೆಳಕು ಅವನ ಮನಸ್ಸಿನಲ್ಲಿ, ಹೃದಯದಲ್ಲಿ, ತಲೆಯಲ್ಲಿ ತುಂಬಿರುತ್ತೆ. ಹಾಗಾದ್ರೆ 8ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಭಾನು ಮಾತಾಜಿ, ಹರೇ ಕೃಷ್ಣ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಾಲೋಷ್ಟ್ರಾಶ್ಮ ಕಾಂಚನಃ. ಅನುವಾದ: ಒಬ್ಬ ಮನುಷ್ಯನು ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿಯನ್ನು ಪಡೆದಿದ್ದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರನಾಗಿರುವನೆಂದು ಮತ್ತು ಯೋಗಿ ಎಂದು ಹೇಳುತ್ತಾರೆ. ಇಂತಹ ಮನುಷ್ಯನು ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರುತ್ತಾನೆ. ಮಣ್ಣಾಗಲಿ, ಕಲ್ಲಾಗಲಿ ಅಥವಾ ಚಿನ್ನವಾಗಲಿ ಎಲ್ಲವನ್ನೂ ಆತನು ಒಂದೇ ರೀತಿಯಾಗಿ ಕಾಣುತ್ತಾನೆ. ಹರೇ ಕೃಷ್ಣ. ಅವರು ಎಂತಹ ಉನ್ನತ ಸ್ಥಾನವನ್ನ ಪಡೆದಿರ್ತಾರಂದ್ರೆ, ಒಬ್ಬ ಮನುಷ್ಯ ತಾನು ಗಳಿಸಿದ ಜ್ಞಾನ, ಅವನು ಪಡೆದ ಜ್ಞಾನದಿಂದ ಅವನು ಏನು ಸಫಲತೆಯನ್ನ, ಸಂತೃಪ್ತಿಯನ್ನ ಪಡೆದಿರ್ತಾರಂತೆ. ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರನಾಗಿರುವನೆಂದು ಯೋಗಿ ಅಂತಾನು ಹೇಳ್ತಾರಂತೆ. ಯಾವಾಗ ಅವರು ಜ್ಞಾನವನ್ನ ಪಡೆದು ಆತ್ಮ ಸಾಕ್ಷಾತ್ಕಾರವನ್ನ ಪಡೀತಾರೆ ಅಂತವರನ್ನ ಯೋಗಿ ಅಂತ ಹೇಳ್ತಾರೆ. ಇಂತಹ ಮನುಷ್ಯ ಏನ್ ಮಾಡ್ತಾನೆ, ಸಮಾಧಿಯಲ್ಲಿದ್ದು ಅಂದ್ರೆ ಭಗವಂತನ ಸಂಪರ್ಕದಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರುತ್ತಾನೆ. ಅವನ್ಗೆ ಹೇಗಿರುತ್ತೆ, ಮಣ್ಣಾಗಲಿ, ಕಲ್ಲಾಗಲಿ, ಚಿನ್ನವಾಗಲಿ ಅವೆಲ್ಲವನ್ನ ಒಂದೇ ರೀತಿ ಕಾಣ್ತಾನೆ. ಯಾಕೆ, ಅವನಿಗೆ ಡಿಫ್ರೆನ್ಸ್ ಆಗೋದು ಭಗವಂತನ ಇರುವಿಕೆ ಬಿಟ್ರೆ ಇನ್ನೇನೂ ಅಲ್ಲ. ಅವನಿಗೆ ಒಂದೇ ರೀತಿ. ಯಾಕೆ ಅಂದ್ರೆ ಎಲ್ಲವೂ ಭಗವಂತನ ಅಂಶಗಳೇ. ಎಲ್ಲದರಲ್ಲೂ ಏನಿರುತ್ತೆ, ಎಲ್ಲಾ ಜೀವಿಯಲ್ಲೂ ಪರಮಾತ್ಮನಿರ್ತಾನೆ ಹೃದಯದಲ್ಲಿ. ಹಾಗಾದ್ರೆ ಇನ್ನೊಂದು ವಿಚಾರ ಹೇಳ್ತಾರೆ, ಪರಮ ಸತ್ಯದ ಸಾಕ್ಷಾತ್ಕಾರವಿಲ್ಲದ ನಾವು ಅದನ್ನ ನಂಬದಲ್ಲೇ ಸುಮ್ಮನೆ ಪುಸ್ತಕ ಜ್ಞಾನ ಅಂತ ಓದಿದ್ರೆ ಅದು ಪ್ರಯೋಜನವಿಲ್ಲಂತೆ. ಹಾಗಾದ್ರೆ ಅದಕ್ಕೆ ಏನಂತ ಹೇಳ್ತಾರೆ ನೋಡೋಣ. ನಾವು ಭಗವಂತನನ್ನ ಏನಂತಾರೆ, ಫೀಲ್ ಇಟ್, ಅನುಭವಿಸ್ಬೇಕು. ಹೇಗೆ ಭಗವಂತ, ಅವನು ನಾವು ಹೇಗಿದ್ರೆ ಅವನು ಹೇಗ್ ನಮ್ಗೆ ಶಾಸ್ತ್ರ ಧರ್ಮ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಗಿದೆ ಹಾಗೇ ನಡ್ಕೊಂಡು ಹೋಗುವಾಗ, ನಾಮ ಜಪಗಳನ್ನ ಮಾಡುವಾಗ ಅವನು ಸ್ವಲ್ಪ ಸ್ವಲ್ಪನೇ ನಮ್ಗೆ ಗೋಚರನಾಗ್ತಾ ಹೋಗ್ತಾನೆ. ಆ ಒಂದು ಸಾಕ್ಷಾತ್ಕಾರ ಮುಖ್ಯನೇ ಹೊರತು ಬರೀ ಪುಸ್ತಕ ಜ್ಞಾನವಲ್ಲ. ಇಲ್ಲಿ ಹೇಳ್ತಾರೆ, ಅತ ಶ್ರೀಕೃಷ್ಣ ನಾಮಾದಿ ನ ಭವೇತ್
ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ. ಹೇಳ್ತಾರೆ, ಐಹಿಕವಾಗಿ ಕಲುಷಿತಗೊಂಡ ತನ್ನ ಇಂದ್ರಿಯಗಳ ಮೂಲಕ ಯಾರೂ ಶ್ರೀಕೃಷ್ಣನ ನಾಮ, ರೂಪ, ಗುಣ ಮತ್ತು ಲೀಲೆಗಳ ಆಧ್ಯಾತ್ಮಿಕ ಸ್ವಭಾವವನ್ನ ತಿಳಿಲಾರು. ನೀವು ಎಷ್ಟೇ ಜನಕ್ಕೆ ಹೇಳಿ, ಎಷ್ಟೊಂದ್ ಜನ ಹೇಳ್ತಾರೆ ನನ್ಗೆ ಅರ್ಥ ಆಗಲ್ಲ, ನಂಗೆ ಕಷ್ಟ ಆಗುತ್ತೆ, ನಂಗೆ ಸಮಯ ಇಲ್ಲ. ಇವೆಲ್ಲ ಏನು? ಅವರಿಗೆ ಇನ್ನೂ ಐಹಿಕ ಲೋಕದ ನಂಟು ಬಿಟ್ಟಿಲ್ಲ ಅಂತ. ಆಧ್ಯಾತ್ಮಿಕದಲ್ಲಿ ಮಗ್ನನಾದಾಗ ಮಾತ್ರ ಭಗವಂತನ ಅಲೌಕಿಕ ನಾಮ, ರೂಪ, ಗುಣ, ಲೀಲೆ ಅವನ ಮುಂದೆ ತೆರೆದುಕೊಳ್ಳುತ್ತೆ. ಅದು ಅಲ್ಲೇ ಇರತ್ತೆ. ಏನಾಗುತ್ತೆ, ನಾವು ಅದನ್ನ ನೋಡುವ ರೀತಿ ಏನಂತ ಹೇಳ್ತಾರೆ ಅಂದ್ರೆ, ನಿಜವಾಗಿ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಕೃಷ್ಣ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಯಾವಾಗ ನನ್ನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅವನು ನನ್ನ ಭಕ್ತನಾಗಿರ್ಬೇಕು. ಯಾವಾಗ ಭಕ್ತನಾಗ್ತಾನೆ, ಶರಣಾಗತ ಗುರುವಿನ ಸ್ಥಾನವನ್ನ ಕೊಡ್ತಾನೆ, ಒಂದು ಸಂಬಂಧವನ್ನ ಕೊಡ್ತಾನೆ, ತಂದೆ, ಮಗ, ಅಣ್ಣ, ತಮ್ಮ, ತಾಯಿ, ಯಾವುದೇ ಒಂದು ಪ್ರಿಯತಮೆ, ಯಾವುದಾದ್ರೂ ಒಂದು ಸಂಬಂಧವನ್ನ ಕೊಟ್ಟಾಗ ಅವನಿಗೆ ಅರ್ಥವಾಗ್ತಾ ಹೋಗುತ್ತೆ. ಇದು ನಮ್ಮ ಭಕ್ತಿ ರಸಾಮೃತ ಸಿಂಧುವಿನ ಒಂದು ಅಧ್ಯಾಯದಲ್ಲಿ ಇರ್ತಕ್ಕಂಥ ಮಾತು. ಅದನ್ನ ನಮ್ಮ ರೂಪು ಗೋಸ್ವಾಮಿಗಳು ಬರ್ದಿರ್ತಕ್ಕಂಥದ್ದು. ನಿಮ್ಗೆ ಅಲ್ಲಿ ಅದನ್ನ ಹೇಳ್ತಾರೆ. ಹೇಳಿ ಮಾತಾಜಿ. ಈ ಶ್ಲೋಕ ಪ್ರಕಾರ ಅಂದ್ರೆ ಈಗ ನಾವು ಭಗವದ್ಗೀತೆ ಕಲಿತಾ ಇದ್ದ ನಿಮ್ ಮುಖಾಂತರ ಅಂದ್ರೆ ಭಗವಂತ ನೋಡಕ್ ದಾರಿ ಹಿಡ್ಕೊಂಡಿವಿ ಅಂತ ಗೊತ್ತಾಗತ್ತನ. ಒಂದ್ ನಿಮಿಷ, ಅರ್ಥ ಆಗ್ಲಿಲ್ಲ ಮಾತಾಜಿ. ಈ ಶ್ಲೋಕದ ಪ್ರಕಾರ ಆತಂದ್ರೆ ನಾವು ಭಗವಂತ ಈಗ ನಿಮ್ ಮುಖಾಂತರ ನಾವು ಭಗವದ್ಗೀತೆ ಕಲಿತಾ ಇದಾವಲ್ಲ ಮಾತಾಜಿ. ಹೌದು, ಹಂಗಂದ್ರೆ ನಾವು ಭಗವಂತ ನೋಡಕ್ಕೆ ದಾರಿ ಕಂಡುಕೊಂಡೇವಿ ಅಂದಂಗಾಯ್ತು. ಹೌದು. ಇದೆಲ್ಲ ಒಂದೊಂದು ಹೆಜ್ಜೆಗಳು ಮಾತಾಜಿ. ನಾವು ಒಂದು ಹೆಜ್ಜೆ ಇಟ್ಟಾಗ ಭಗವಂತ ನಮ್ ಕಡೆಗೆ 10 ಹೆಜ್ಜೆ ಇಟ್ಟು ಬರ್ತಾನೆ. ನಮ್ಮ ಎಷ್ಟು ಇಂಟೆನ್ಸಿಟಿ, ನಮ್ಮ ಇಂಟ್ರೆಸ್ಟ್ ಎಷ್ಟಿರುತ್ತೆ. ಇವಾಗ ಸ್ಕೂಲ್ನಲ್ಲಿ ಟೀಚರು ಎಲ್ಲರಿಗೂ ಒಂದೇ ಪಾಠ ಮಾಡ್ತಾರೆ. 100 ಜನ ಇರ್ಲಿ, 50 ಜನ ಇರ್ಲಿ, 20 ಜನ ಇರ್ಲಿ, ಸರಿ ಅಲ್ವಾ? ಆದ್ರೆ ಎಲ್ಲರಿಗೂ ಒಂದೇ ಅಂಕಗಳು ಬರುತ್ತಾ? ಇಲ್ಲ. ಯಾರು ಇಂಟ್ರೆಸ್ಟ್ ಆಗೋದನ್ನ ಇನ್ನ ತಿಳ್ಕೊಬೇಕು, ಅದನ್ನ ಕೇಳ್ಬೇಕು, ಆ ರೀತಿ ಅವ್ರಿಗೆ ಬಂದಾಗ ಅದ್ ತಂತಾನೆ ಅವ್ರಿಗೆ ಅರ್ಥ ಆಗುತ್ತೆ. ಯಾವಾಗ ನಾವು ಅದನ್ನ ಅವಾಗ ನಮ್ಗೆ ಇನ್ನ ಅರ್ಥ ಆಗ್ತಾ ಇದಾಗ್ತಾ ಹೋಗುತ್ತೆ. ಹಾಗೆ ಭಗವದ್ಗೀತೆಯ ಮೂಲಕ ಹೋದಾಗ ಕೃಷ್ಣನ ಕಡೆ ನೋಡುವಾಗ ಧರ್ಮಗ್ರಂಥನ, ಯಾಕೆಂದ್ರೆ ಭಗವದ್ಗೀತೆ ಭಗವಂತನ ಬಾಯಲ್ಲಿ ಬಂದಿರೋದು, ಭಗವದ್ಗೀತೆಯಲ್ಲಿರುವ ಅಕ್ಷರಗಳು ಸಾಹಿತ್ಯ, ಕೃಷ್ಣನ ರೂಪ, ಇಷ್ಟೆಲ್ಲ ಇದ್ದಾಗ ಭಗವಂತ ನಮ್ ಕಡೆಗೆ ನೋಡ್ತಾ ಹೋಗ್ತಾನೆ, ಒಲಿತಾ ಹೋಗ್ತಾನೆ. ಹರೇ ಕೃಷ್ಣ. ಅರ್ಥ ಆಯ್ತು ಅನ್ಸುತ್ತೆ. ನಾನು ಓದ್ಲಾ? ಓದಿ ದೀಪ. ಹರೇ ಕೃಷ್ಣ. ಸುಹರನ್ ಮಿತ್ತಾರ್ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಅನುವಾದ: ಪ್ರಾಮಾಣಿಕ ಹಿತೈಷಿಗಳು, ಪ್ರೀತಿಯ ಮಿತ್ರರು, ಉದಾಸೀನದಿಂದ ಇರುವವರು, ಮಧ್ಯವರ್ತಿಗಳು, ಅಸೂಯಾಪರರು, ಬಂಧುಗಳು, ಶತ್ರುಗಳು, ಪುಣ್ಯವಂತರು ಮತ್ತು ಪಾಪಿಗಳು ಎಲ್ಲರನ್ನೂ ಸಮಭಾವನೆಯಿಂದ ಮನುಷ್ಯನು ಕಾಣಬಲ್ಲವನಾದಾಗ ಆತನನ್ನು ಇನ್ನೂ ಮುಂದುವರಿದವನೆಂದು ಪರಿಗಣಿಸುತ್ತಾರೆ. ಧನ್ಯವಾದ. ಅರ್ಥ ಮಾಡ್ಕೋಬೇಕು. ಧನ್ಯವಾದ ಮಾತಾಜಿ. ಪ್ರಾಮಾಣಿಕ ಹಿತೈಷಿಗಳು, ಪ್ರೀತಿಯ ಮಿತ್ರರು ಅಂತ ಅನ್ಕೊಂಡ್ಬಿಡ್ತೀವಿ. ಅವ್ರು ಏನ್ ತಪ್ಪು ಮಾಡಿದ್ರೆ ಚೆನ್ನಾಗ್ ಕಾಣತ್ತೆ. ಉದಾಸೀನದಿಂದ ಇರುವವರು, ಮಧ್ಯವರ್ತಿಗಳು, ಮೀಡಿಯಂ, ಆ ಕಡೆ ಹಾನಿನೂ ಇಲ್ಲ, ಹೆಲ್ಪು ಇಲ್ಲ. ಅಸೂಯಪರರು, ನಮ್ಮನ್ನ ನೋಡಿದ್ರೆ ಅಸೂಯೆ ಪಡುವಂತಗಳು, ಬಂಧುಗಳು, ಶತ್ರುಗಳು, ಸಾಧುಗಳು, ಎಲ್ಲರನ್ನ ಒಂದೇ ಭಾವನೆಯಿಂದ ಕಾಣ್ತಾರಂತೆ. ಪಂಡಿತ ಸಮದರ್ಶಿನಿ ನಹ. ಯಾವಾಗ ನಾವು ಆ ರೀತಿ, ಯಾಕೆಂದ್ರೆ ಎಲ್ಲರಲ್ಲೂ ಭಗವಂತನೇ ಇರೋದು, ಕಾಣ್ತೀವಿ, ಆತನನ್ನು ವಿಶೇಷವಾಗಿ ಉನ್ನತನೆಂದು, ಅಂದ್ರೆ ಅವನು ಉನ್ನತ ಸ್ಥಾನವನ್ನ, ಉನ್ನತ ಮಟ್ಟಕ್ಕೆ ಏರಿದ್ದಾನೆ ಅಂತ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ 10ನೇ ಶ್ಲೋಕವನ್ನ ಓದೋಣ. ಓದಿ ಶೈಲಾ ಮಾತಾಜಿ. ಯೋಗಿ ಜ್ಞಾತಃ ಸತತಂ ಆತ್ಮಾನಂ ಏಕಾಕೀತ ಚಿತ್ತಾತ್ಮ ಅಪರಿಗ್ರಹ ನಿರಾಶೆ ಅಪರಿಗ್ರಹ. ಅನುವಾದ: ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಆತನು ದ್ವೇಷಗಳಿಂದ ಮತ್ತು ಸ್ವಾಧೀನ ಸ್ವಭಾವದಿಂದ ಮುಕ್ತನಾಗಿರಬೇಕು. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ತನ್ನ ದೇಹ, ಮನಸ್ಸು, ಆತ್ಮ
ಅಲ್ಲಿ ಹಿಂದ್ಗಡೆ ಏನೋ ಸೌಂಡ್ ಬರುತ್ತೆ, ಯಾರ್ದೋ ಗೊತ್ತಾಗ್ತಾ ಇಲ್ಲ ಹಿಂದ್ಗಡೆಗೆ. ಹೌದೌದು, ಒಂದೊಂದ್ರಲ್ಲೇ ಇದಿರುತ್ತೆ. ಡಿಸ್ಟರ್ಬ್ ಆಗುತ್ತೆ ಮಾತಾಜಿ. ಹೌದೌದು. ಯೋಗಿ ಅಂತಕ್ಕಂಥದ್ದು ತನ್ನ ದೇಹ, ಮನಸ್ಸು, ಆತ್ಮಗಳನ್ನ ಪರಮಪ್ರಭುವಿನ ಸಂಬಂಧದಲ್ಲಿ ಯಾವಾಗಲೂ ತೊಡಗಿಸಿರ್ಬೇಕಂತೆ. ಏಕಾಂತದಲ್ಲಿ ವಾಸ ಮಾಡಬೇಕು, ಯಾವಾಗಲೂ ಎಚ್ಚರಿಕೆಯಿಂದ. 1 ಸೆಕೆಂಡ್ ಮಿಸ್ ಆಗ್ಬಿಟ್ರೆ ನಮ್ಮ ಮನಸ್ಸು ಹಿಡಿತ ತಪ್ಪೋಗುತ್ತೆ. ಮನಸ್ಸನ್ನ ಆಗಾಗ ಅದು ರೆಗ್ಯುಲರ್ ಪ್ರಾಕ್ಟೀಸ್ ತರ ನಿಯಂತ್ರಣದಲ್ಲಿ ಇಡಬೇಕು. ಯಾವಾಗ ನಾವು ಸ್ಟಾರ್ಟಿಂಗ್ ಟೇಬಲ್ಸ್ ಓದ್ತೀವಿ ತುಂಬಾ ಕಷ್ಟ ಅನ್ಸುತ್ತೆ. ಟೇಬಲ್ಸ್ ಕಲಿತಾ ಟೇಬಲ್ಸ್ ನಾವು ಕಣ್ ಮುಚ್ಕೊಂಡು ಏನೋ ಒಂದು ಯೋಚನೆ ಮಾಡುವಾಗ್ಲಿ ಎಷ್ಟೊಂದಿದೆ ಹೇಳ್ಬಿಡ್ಬೋದು, ಅಷ್ಟು ಈಸಿ ಆಕ್ಚುಲಿ. ಆ ತರ ಅಭ್ಯಾಸ ಅಂತಕ್ಕಂಥದ್ದು ನಮ್ಗೆ ಎಲ್ಲವೂ ಸುಲಭ ಮಾಡುತ್ತೆ. ಬಯಕೆಯಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರ್ಬೇಕು. ಯಾವಾಗ ಇದಕ್ಕೆ ನಮ್ಮ ಬುದ್ಧ ಏನು ಹೇಳ್ತಾರೆ ಹೇಳಿ? ಅದೊಂದೇ ನಾನು ಹೇಳಲಿಕ್ಕೆ ಸಾಧ್ಯ. ಆಸೆಯೇ ದುಃಖಕ್ಕೆ ಆಸೆಯೇ ದುಃಖಕ್ಕೆ ಮೂಲ. ಧನ್ಯವಾದ. ಕರೆಕ್ಟ್. ಸೊ ಮೊದಲ ಹೆಜ್ಜೆ ಆಸೆಗಿಟ್ಟಾಗ ಅದ್ರ ಜೊತೆ ಬರೋ ಗಿಫ್ಟ್ ಎಲ್ಲ ನಾವು ಪಡ್ಕೋಬೇಕಾಗುತ್ತೆ. ಒಂದೇ ಒಂದನ್ನ ಬಯಸ್ತೀವಿ, ಅದ್ರ 100 ಪಟ್ಟು ಗಿಫ್ಟ್ ಅನ್ನ ಉಲ್ಟಾ ಇರೋದನ್ನ ನಾವು ತಗೋಬೇಕಾಗತ್ತೆ ಅಷ್ಟೇ. ಅದರ ಒಂದಿದು. ಹಾಗೆ ಇಲ್ಲಿ ಶ್ರೀರೂಪ ಗೋಸ್ವಾಮಿಯವರು ಕೃಷ್ಣ ಪ್ರಜ್ಞೆಯ ಲಕ್ಷಣಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ, ನೋಡೋಣ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಥಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯ ಮುಚ್ಯತೆ ಪ್ರಾಪಂಚಿಕತೆಯ ಬುದ್ಧ್ಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಹೇಳ್ತಾರೆ, ಯಾವುದಕ್ಕೂ ಅಂಟುಕೊಳ್ಳದಿದ್ದಾಗ, ಆದರೆ ಎಲ್ಲವನ್ನೂ ಕೃಷ್ಣ ಸಂಬಂಧ, ಏನು ಬೇಡನಲ್ಲ, ಕೃಷ್ಣ ಸಂಬಂಧದಲ್ಲಿ ಸ್ವೀಕರಿಸಿದಾಗ ಆತನು ಸರಿಯಾದ ರೀತಿಯಲ್ಲಿ ಗಳಿಕೆಯ ಹಂಬಲವನ್ನ ಮೀರಿದವನಾಗ್ತಾನೆ. ಹಂಬಲವನ್ನ, ಆಸೆಯನ್ನ ಇಟ್ಕೋಬೇಕಂತೆ ಯಾರ ಮೇಲೆ? ಭಗವಂತನ ಮೇಲೆ. ಅದರ ಬದಲು ಪ್ರತಿಯೊಂದನ್ನೂ ಅದಕ್ಕೆ ಕೃಷ್ಣನೊಡನಿರುವ ಸಂಬಂಧವನ್ನು ತಿಳಿಯದೆ ತಿರಸ್ಕರಿಸುವಂತವನು ತ್ಯಾಗದಲ್ಲಿ ಅಷ್ಟು ಪರಿಪೂರ್ಣರಲ್ಲ ಅಂತ ಇಲ್ಲಿ ನಮ್ಮ ಗೋಸ್ವಾಮಿಯವರು ತಿಳಿಸ್ತಾರೆ. 11 ಮತ್ತು 12ನೇ ಶ್ಲೋಕವನ್ನ ನೋಡೋಣ. ಗೀತಾ ಮೋಹನ್ ಮಾತಾಜಿ ಓದಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 11, 12. ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಾ ನಾತಿ ಚಿತ್ರಂ ನಾತಿ ನೀಚಂ ಶೈಲಾಜಿನ ಕುಶೋತ್ತರಂ ತತ್ರೈಕಾಗ್ರ ಮನಃ ಕೃತ್ವಾ ಯದಜಿತೇಂದ್ರಿಯ ಕ್ರಿಯಾ ಉಪವಿಶ್ವಾಸನೆ ಯುಜ್ಯಾತ್ ಯೋಗಮಾತ್ಮ ವಿಶುದ್ಧಯೇ. ಅನುವಾದ: ಯೋಗಾಭ್ಯಾಸ ಮಾಡಲು ಏಕಾಂತವಾದ ಸ್ಥಳಕ್ಕೆ ಹೋಗಬೇಕು. ನೆಲದ ಮೇಲೆ ದರ್ಬೆಯನ್ನು ಇಟ್ಟು ಅದನ್ನು ಜಿಂಕೆಯ ಚರ್ಮ ಮತ್ತು ಮೃದುವಾದ ಬಟ್ಟೆಯಿಂದ ಮುಚ್ಚಬೇಕು. ಪೀಠವು ಬಹಳ ಎತ್ತರವಾಗಿಯೂ ಇರಬಾರದು, ಬಹಳ ತಗ್ಗಾಗಿಯೂ ಇರಬಾರದು, ಮತ್ತು ಅದು ಪವಿತ್ರವಾದ ಸ್ಥಳದಲ್ಲಿರಬೇಕು. ಯೋಗಿಯು ಅದರ ಮೇಲೆ ದೃಢವಾಗಿ ಕುಳಿತು ತನ್ನ ಮನಸ್ಸನ್ನು, ಇಂದ್ರಿಯಗಳನ್ನು ಮತ್ತು ಕಾರ್ಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಹೃದಯವನ್ನು ಶುದ್ಧೀಕರಿಸಲು ಯೋಗಾಭ್ಯಾಸ ಮಾಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಯೋಗದಲ್ಲಿದೆ ಯೋಗಾಭ್ಯಾಸ ಹೇಗ್ ಮಾಡ್ಬೇಕು? ಏಕಾಂತ ಸ್ಥಳಕ್ಕೆ ಹೋಗ್ಬೇಕು. ನೆಲದ ಮೇಲೆ ದರ್ಬೆಯನ್ನ ಇಟ್ಟು ಜಿಂಕೆ ಚರ್ಮ ಇಡ್ತಾರಂತೆ. ಯಾಕೆ? ಯಾವುದೇ ರೀತಿಯ ಹಾವು ಅಥವಾ ಸರೀಸೃಪಗಳಿರುತ್ತಲ್ಲ, ಅದು ಹೋಗ್ಬಾರ್ದು ಅಂತ, ಆ ಸ್ಮೆಲ್ ಹೋಗಲ್ಲಂತೆ. ಮತ್ತು ಮೃದುವಾದ ಬಟ್ಟೆಯಿಂದ ಅದನ್ನ ಮುಚ್ಚಬೇಕಂತೆ. ಅವ್ರು ಕೂರ್ತಕ್ಕಂತ ಸ್ಥಳ ಎತ್ತರವಾಗೂ ಇರಬಾರ್ದು, ತಗ್ಗಾಗಿ ಇರಬಾರ್ದು, ಪವಿತ್ರ ಸ್ಥಳವಾಗಿರ್ಬೇಕು. ಅದರ ಮೇಲೆ ಕುಳಿತಿದ್ದಷ್ಟೇ ಅಲ್ಲ, ಮನಸ್ಸು, ಇಂದ್ರಿಯ, ಕಾರ್ಯ ಎಲ್ಲವನ್ನ ನಿಗ್ರಹಿಸಿ ಒಂದೇ ಒಂದು ಏಕಾಗ್ರ ಚಿತ್ತೆಯಿಂದ ಹೃದಯವನ್ನ ಶುದ್ಧೀಕರಿಸಲ ಅವರು ಯೋಗಾಭ್ಯಾಸ ಮಾಡಬೇಕು ಅಂತ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಇಂತಹ ಯುಗದಲ್ಲಿ, ಯಾವ ಯುಗ? ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯುವುದರಲ್ಲಿ ಸೋಮಾರಿಗಳು ಮತ್ತು ಹಲವಾರು ಆತಂಕಗಳು ಸದಾ ಅವರ ಮನಸ್ಸನ್ನ ಕಲಕುತ್ತಿರುತ್ತವೆ. ಇಂತಹ ಕಲಿಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅತ್ಯುತ್ತಮ ಮಾರ್ಗ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆ ಎಂದು ಯಾವ್ದ್ರಲ್ಲಿದೆ? ಬೃಹನ್ನಾರದೀಯ ಪುರಾಣದಲ್ಲಿದೆ. ಹರೇರ್ನಾಮ 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 ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರನ್ಯತ. ಇದರಲ್ಲಿ ಹೇಳ್ತಾರೆ, ನಾರದೀಯ ಪುರಾಣ, ಅದು ಬೃಹನ್ನಾರದೀಯ ಪುರಾಣದಲ್ಲಿ ಹೇಳ್ತಾರೆ, ಒಂದು ಸತಿ ಹೇಳಿದ್ರೆ ಅದು ನಾವು
ನಮ್ಮ ಧರ್ಮಗ್ರಂಥದ ಪ್ರಕಾರ ಮಾಡಿದ ಹಾಗೆ 3 ಸತಿ ಹೇಳ್ತಾರೆ, ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆಯೊಂದೇ ಉದ್ಧಾರ ಮಾರ್ಗ. ಹಾಗಾದರೆ ನಾರದೀಯ ಪುರಾಣ ಯಾವಾಗ ಬರ್ದಿದ್ದು, ಆವಾಗ ಕಲಿಯುಗದ ಬಗ್ಗೆ ಅವರು ಹೇಗೆ ಬರೆದ್ರು? ಸೊ ನಾವು ಇದನ್ನೆಲ್ಲ ಪ್ರೂಫ್ ಅಂತ ನಾವು ಏನಂತ ಹೇಳ್ತಾರೆ, ಫುಲ್ ಕಾನ್ಫಿಡೆನ್ಸ್ ಇಂದ ಘೋಷಣೆ ಮಾಡ್ಬೋದು ಭಗವಂತ ಹೇಳೋ ಹಾಗೆ. ಯಾಕೆಂದ್ರೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಇಲ್ಲಿ ಶಾಸ್ತ್ರ ಪುರಾಣಗಳ ಪುರಾವೆಗಳಿದೆ. ಇಲ್ಲಿ ಹೇಳ್ತಾರೆ, ಬೇರೆ ಮಾರ್ಗವೇ ಇಲ್ಲ, ಬೇರೆ ಮಾರ್ಗವೇ ಇಲ್ಲ, ಬೇರೆ ಮಾರ್ಗವೇ ಇಲ್ಲ. ಹರಿನಾಮ ಸಂಕೀರ್ತನೆ, ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಬಿಟ್ರೆ ಈ ಕಲಿಯುಗಕ್ಕೆ ಇನ್ನೊಂದು ಮಾರ್ಗವಿಲ್ಲ ಅಂತ ಇಲ್ಲಿ ನಮ್ಮ ಎಲ್ಲರಿಗಿಂತ ಅತ್ಯುತ್ತಮ ಯೋಗಿ ಯಾರು? ಸನ್ಯಾಸಿ ಯಾರು? ನಾರದ ಮಾತಾಜಿ. ನಾರದ. ಧನ್ಯವಾದ. ಅಂತಹ ನಮ್ಮ ಬೃಹನ್ನಾರದೀಯ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರು ಭಗವಂತನಿಂದ ನೇರವಾಗಿ ಜ್ಞಾನವನ್ನ ಪಡೆದುಕೊಂಡರು. ಹಾಗಾದರೆ 13 ಮತ್ತು 14ನೇ ಶ್ಲೋಕವನ್ನ ನೋಡೋಣ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂಚೂರು ವಿಡಿಯೋ ಆನ್ ಮಾಡಿ ಮಾತಾಜಿ. ಮಾಡಿದ್ದೇನೆ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತ ಬಿ ಬ್ರಹ್ಮಚಾರ್ಯುರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಅದು ಸ್ವಲ್ಪ ಮೇಲ್ ಮಾಡಿ ಮಾತಾಜಿ ಪ್ಲೀಸ್. ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಪ್ರಶಾಂತಾತ್ಮನಾಗಿ ನಿರ್ಭಯವಾಗಿ ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ಹೇಳ್ತಾರೆ, ಇದು ಧ್ಯಾನ ಯೋಗ ಅಲ್ವಾ? ಹೇಗೆ ಧ್ಯಾನ ಮಾಡ್ಬೇಕು? ಭಗವಂತ ಹೇಳ್ತಾರೆ, ದೇಹ, ಕುತ್ತಿಗೆ, ಶಿರಸ್ಸು ಎಲ್ಲವನ್ನ ಒಂದೇ ಸ್ಟ್ರೈಟ್ ಲೈನ್ ತರ ಒಂದೇ ಪಂಕ್ತಿಯಲ್ಲಿ ಸ್ಥಿರವಾಗಿಸಿಕೊಂಡು ಮೂಗಿನ ತುದಿಯನ್ನ ಒಂದೇ ಸಮನಿ ದೃಷ್ಟಿ, ಅದು ಕಾನ್ಸಂಟ್ರೇಷನ್ ಏನಾದ್ರೂ ಮಾಡ್ಬೇಕಲ್ಲ, ಒಂದೇ ಸಮನಿ ದೃಷ್ಟಿಸ್ಬೇಕು. ಪ್ರಶಾಂತಾತ್ಮ ಮತ್ತು ನಿರ್ಭಯದಿಂದ ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿ, ಭಗವಂತನ ಭಕ್ತಿ ಸೇವೆ, ಭಗವಂತನನ್ನ ಪಡಿಬೇಕು ಅಂತ ಗುರಿಯನ್ನ ಇಟ್ಕೊಂಡು ಈ ಒಂದು ಯೋಗಾಭ್ಯಾಸವನ್ನ ಮಾಡಬೇಕು ಅಂತ ಭಗವಂತ ತಿಳಿಸ್ತಾ ಇದ್ದಾರೆ. ಮಹರ್ಷಿ ಯಾಜ್ಞವಲ್ಕ್ಯ ಬರೆದ ಬ್ರಹ್ಮಚರ್ಯದ ನಿಯಮಗಳಲ್ಲಿ ಹೀಗೆಳಿದೆಯಂತೆ, ಕರ್ಮಣ ಮನಸಾ ವಾಚ ಸರ್ವಾವಸ್ಥಾಸು ಸರ್ವದಾ ಸರ್ವತ್ರ ಮೈಥುನ ತ್ಯಾಗೋ ಬ್ರಹ್ಮಚರ್ಯಂ ಪ್ರಚಕ್ಷತೆ. ಹೇಳ್ತಾರೆ, ಮನುಷ್ಯನು ಎಲ್ಲಾ ಕಾಲಗಳಲ್ಲಿಯೂ ಎಲ್ಲಾ ಸನ್ನಿವೇಶಗಳಲ್ಲಿಯೂ ಎಲ್ಲಾ ಸ್ಥಳಗಳಲ್ಲಿಯೂ ಕಾಯ ವಾಚ ಮನಸ ಕಾಮಭೋಗವನ್ನು ಸಂಪೂರ್ಣವಾಗಿ ವರ್ಜಿಸಲು ನೆರವಾಗುವುದು ಬ್ರಹ್ಮಚರ್ಯ ವ್ರತದ ಉದ್ದೇಶ. ಅಂದರೆ ಬ್ರಹ್ಮಚರ್ಯ ವ್ರತ ಏನ್ ಹೇಳಿದರೆ ಹಾಗೆ ನಡ್ಕೋಬೇಕಾಗುತ್ತೆ ನಾವು. ಯೋಗಾಭ್ಯಾಸ ಅಥವಾ ಏನೋ ತಪಸ್ಸನ್ನ ಆಚರಿಸ್ತಾರೆ, ಇದು ಸತ್ಯಯುಗಕ್ಕಲ್ಲ, ಅದನ್ನ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ 2ನೇ ಅಧ್ಯಾಯದ 59ನೇ ಶ್ಲೋಕದ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದರೆ, ವಿಷಯ ವಿನಿರ್ವತ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋ ಅಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಲ್ಲಿ ಹೇಳ್ತಾರೆ, ಇತರರು ಕಷ್ಟಪಟ್ಟು ಇಂದ್ರಿಯ ಭೋಗವನ್ನು ತಡೆಯಬೇಕಾಗಿರುತ್ತದೆ. ಪರಮಾತ್ಮನ ಭಕ್ತ ತನ್ನ ಶ್ರೇಷ್ಠ ಅಭಿರುಚಿಯಿಂದ ನಿರಾಯಾಸವಾಗಿ ಅದನ್ನ ದೂರ ಬಿಡುತ್ತಾನೆ. ಭಕ್ತನಲ್ಲದೆ ಈ ಬೇರ್ಯಾರಿಗೂ ಈ ಶ್ರೇಷ್ಠ ಸವಿಯ ತಿಳುವಳಿಕೆ ಒಂದಿಷ್ಟು ಇರೋದಿಲ್ಲ. ಇವ್ರು ಯಾಕೆ ಹಿಂಗ್ ಆಡ್ತಾರೆ, ಇವ್ರು ಯಾಕೆ ಹಿಂಗ್ ಮಾಡ್ತಾರೆ, ಇವ್ರು ಯಾಕೆ ಈ ತರ ಯೋಚನೆ ಮಾಡ್ತಾರೆ, ಈ ರೀತಿ ಎಲ್ಲ ಬೇರೆಯವ್ರು ಅನ್ಕೊಂತಿರ್ತಾರೆ. ಆದರೆ ಬೇರೆಯವರೆಲ್ಲ ತುಂಬಾ ಕಷ್ಟಪಟ್ಟು ಇಂದ್ರಿಯ ಭೋಗವನ್ನ ತಡೆ ಹಿಡಿಯಬೇಕಾದ್ರೆ ಪರಮಾತ್ಮನ ಭಕ್ತರು ಇಹಲೋಕ ಪರಲೋಕ ಆಧ್ಯಾತ್ಮಿಕ ಲೋಕ ಎಲ್ಲ ಲೋಕಗಳಲ್ಲೂ ಕೂಡ ಆ ಕೃಷ್ಣ ಪ್ರಜ್ಞೆಯ ಶ್ರೇಷ್ಠ ಸವಿಯನ್ನ ಪಡ್ಕೊಂತಾರೆ. ಆ ಒಂದು ಏನಂತಾರೆ, ಭಕ್ತನಲ್ಲದೆ ಬೇರೆ ಯಾರಿಗೂ ಈ
ಶ್ರೇಷ್ಠ ಒಂದು ಹೇಳ್ತೀನಲ್ಲ ಯಾವಾಗ್ಲೂ, ಏನಾದ್ರೂ ಒಂದು ನಾವು ಅನುಭವ ಪಡ್ಕೊಂತೀವಲ್ಲ, ಅದು ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಅದನ್ನ ಭಕ್ತರಿಗೆ ಬಿಟ್ಟು ಬೇರೆಯವ್ರಿಗೆ ಆ ರುಚಿ ತಿಳಿಯೋದಿಲ್ಲ. ರುಚಿನ ನೀವೆಷ್ಟೇ ಎಕ್ಸ್ಪ್ಲೈನ್ ಮಾಡಿ, ಖಂಡಿತ ಆ ರುಚಿ ಹೀಗೆ ಇರುತ್ತೆ ಅಂತ ಅವ್ರು ತಿಂದ ಮೇಲೆ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದನ್ನ ಇಲ್ಲಿ ತಿಳಿಸ್ತಿದ್ದಾರೆ. ವಿಗತ ಭೀ, ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿರುವ ಮನುಷ್ಯನು ನಿರ್ಭಯವಾಗಿರಲು ಸಾಧ್ಯವಿಲ್ಲ. ಅವನಿಗೆ ಯಾವಾಗ್ಲೂ ಭಯ ಕಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಭಾಗವತದಲ್ಲಿ ಹೇಳ್ತಾರೆ, ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾದೀಶಾದ್ ಅಪೇತಸ್ಯ ವಿಪರ್ಯಯೋ ಅಸ್ಮೃತಿ. ಅಂದ್ರೆ ನಿರ್ಭೀತಿಗೆ ಕೃಷ್ಣ ಪ್ರಜ್ಞೆಯೊಂದೇ ಆಧಾರ, ಫೌಂಡೇಶನ್. ನಮ್ಗೆ ಭಯ ಇಲ್ದಲೆ ನಿರ್ಭೀತಿಯಾಗಿ ನಾವಿರ್ಬೇಕಂದ್ರೆ ನಮ್ಮ ಫೌಂಡೇಶನ್ ಯಾವ್ದಾಗಿರ್ಬೇಕು? ಕೃಷ್ಣ ಪ್ರಜ್ಞೆ. ಆದುದರಿಂದ ಕೃಷ್ಣ ಪ್ರಜ್ಞೆ ಇರುವವನಿಗೆ ಪರಿಪೂರ್ಣ ಅಭ್ಯಾಸ ಈಸಿ ಆಗಿ, ನಾನು ನಿಮ್ಗೆ ಹೇಳ್ತಿದ್ನಲ್ಲ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ, ಅದ್ರ ಹೆಸರು ಹಾಗೆ ಇಡ್ಬೇಕಂತ ಇದ್ದೀನಿ, ಭಗವದ್ಗೀತೆ ಬಲು ಸುಲಭ ಅಂತ. ಅಷ್ಟು, ಯಾಕೆಂದ್ರೆ ಭಗವದ್ಗೀತೆಯನ್ನ ವರ್ಡ್ ಕೇಳಿದೆ ನಾವು ಕಷ್ಟ ಅಂತ ಅನ್ಕೊಂತೀವಿ. ಆದ್ರೆ ನನ್ನ ಒಂದು ಇಚ್ಛೆ, ನನ್ನ ಒಂದು ಆಸೆ, ಖಂಡಿತ ನನ್ಗೇನು ಗೊತ್ತಿಲ್ಲ, ನಾನೇ ತಿಳ್ಕೊಂಡಿದ್ದೀನಿ ಅಂದ್ರೆ ಎಲ್ಲರೂ ತಿಳ್ಕೊಬಹುದು. ನನಗೆ ಇದು ಈಸಿ ಅನ್ನಿಸ್ತಿದೆ ಅಂದ್ರೆ ಇನ್ನು ಎಷ್ಟೆಷ್ಟು ಮೇಧಾವಿ, ಎಷ್ಟೆಷ್ಟು ಭಕ್ತರು ಇರ್ತಾರೆ, ಅವ್ರಿಗೆ ಇನ್ನೆಷ್ಟು ಈಸಿ ಆಗ್ಬೋದು ಅಲ್ವಾ? ಹಾಗಾಗಿ ಭಗವದ್ಗೀತೆ ಬಲು ಸುಲಭ ಅಂತ ನನ್ನ ಒಂದಿದು. ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿರೋನಿಗೆ ಇಂತಹ ಕಷ್ಟ ಸಾಧ್ಯ ಕೂಡ ಸುಲಭ ಮಾರ್ಗವಾಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ 15ನೇ ಶ್ಲೋಕವನ್ನ ನೋಡೋಣ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಂ ಮತ್ಸಂಸ್ಥಾಮಧಿಗಚ್ಚತಿ. ಅನುವಾದವನ್ನ ಓದಿ ಮಾರುತಿ ಪ್ರಭುಜಿ. ಹರೇ ಕೃಷ್ಣ. ಓಕೆ ಮಾತಾಜಿ. ಹೀಗೆ ದೇಹ, ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯಂತ್ರಣಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಅಥವಾ ಕೃಷ್ಣನ ನಿವಾಸವನ್ನು ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಧನ್ಯವಾದ. ಏನ್ ಮಾಡ್ತಾರೆ? ಈ ರೀತಿಯಲ್ಲಿ ಭಗವಂತನ ದೇಹ, ಮನಸ್ಸು, ಕಾರ್ಯಗಳ ನಿರಂತರ ನಿಯಂತ್ರಣನ ಅಭ್ಯಾಸ ಮಾಡ್ತಾ, ಅಂದ್ರೆ ಕೃಷ್ಣನ ಒಂದು ಪ್ರಜ್ಞೆಯಲ್ಲಿ ತನ್ನ ಮನಸ್ಸನ್ನ ನಿಯತಗೊಳಿಸ, ಆಗ್ಲೇ ಹೇಳಿದ್ನಲ್ಲ, ನಿಯತ ಕಾರ್ಯ ಏನಂತಾರೆ, ಕರ್ತವ್ಯವನ್ನ ಮಾಡೋದು ಅಂತ ಗೊಳಿಸಿಕೊಂಡು ಭಗವಂತನ ರಾಜ್ಯ ಯಾವುದು? ಕೃಷ್ಣನ ನಿವಾಸ, ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುತ್ತಾನೆ. ಯಾವಾಗ ನಾವು ಐಹಿಕ ಅಸ್ತಿತ್ವದ ಅಂತ್ಯ ಮಾಡ್ತೀವಿ ಆಗ ಮಾತ್ರ ನಮ್ಗೆ ಕೃಷ್ಣನ ನಿವಾಸ ದೊರಕುತ್ತೆ. ಭಗವಂತನ ರಾಜ್ಯವು ಎಲ್ಲೆಲ್ಲಿಯೂ ಇದೆ, ಆದರೆ ಆಧ್ಯಾತ್ಮಿಕ ಗಗನವನ್ನ ಅಂದ್ರೆ ಆಕಾಶನ ಗಗನ ಅಂತಾರಲ್ಲ, ಮತ್ತು ಗ್ರಹಗಳನ್ನ ಪರಂಧಾಮ ಎಂದು ಕರೆಯುತ್ತಾರೆ. ಇಲ್ಲಿ ಭಗವಂತನೇ ಸ್ಪಷ್ಟವಾಗಿ ಹೇಳಿರುವಂತೆ ಮಚ್ಚಿತ್ತ ಮತ್ ಪರಹ ಮತ್ ಸ್ಥಾನಂ, ಅಂದ್ರೆ ಶ್ರೀಕೃಷ್ಣನನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಪರಿಪೂರ್ಣನಾದ ಯೋಗಿಯು ನಿಜವಾದ ಶಾಂತಿಯನ್ನು ಪಡೆಯಬಲ್ಲ ಮತ್ತು ಅವನು ಪರಂಧಾಮವಾದ ಕೃಷ್ಣ ಲೋಕವನ್ನು ಅಥವಾ ಗೋಲೋಕ ವೃಂದಾವನವನ್ನು ಕಡೆಗೆ ತಲುಪಬಲ್ಲ. ನಾನೊಂದು ತುಂಬಾ ದಿನ ಆಯ್ತು ಸ್ಟೋರಿ ಹೇಳಿ ನೆನಪು ಬಂತು. ಒಬ್ರು ಗಂಡ ಹೆಂಡತಿ ಇರ್ತಾರಂತೆ, ಅವ್ರಿಗೆ ವೃಂದಾವನ ಸ್ಥಳದಲ್ಲಿ ನಾವು ಪ್ರಾಣ ಬಿಟ್ರೆ ಖಂಡಿತ ನಾವು ಭಗವಂತನ ಧಾಮವನ್ನೇ ಸೇರ್ತೀವಿ ಅಂತ ಬಹಳಷ್ಟು ಆಸೆ ಆಗಿ ಅವ್ರೇನ್ ಮಾಡ್ತಾರೆ, ವೃಂದಾವನದಲ್ಲಿ ಒಂದು ಮನೆ ತಗೊಂಡು ಎಲ್ಲವನ್ನ ಮಾರಿ ಅಲ್ಲೇ ಹೋಗಿ ಅಲ್ಲೇ ಇದ್ ಮಾಡ್ಕೊಂಡು ಅಲ್ಲೇ ಜೀವನ ಸಾಗಿಸ್ತಾ ಇರ್ತಾರೆ. ಕೃಷ್ಣ ಇದು ಏನೋ, ನಾನು ಭಗವಂತನ ಒಂದು ಕೃಷ್ಣ ಧಾಮವನ್ನೇ ಪಡಿಬೇಕು ಅಂತ. ಹೀಗೆ ಮಾಡುವಾಗ ಅವರು ಅವರಲ್ಲಿ ಒಬ್ಬರ ಅಂತ್ಯಕಾಲ ಸಮೀಪಿಸ್ತಂತೆ. ಆವಾಗ ಅವರಿಗೆ ಅಲ್ಲಿ ಏನಂತಾರೆ, ಹಾಸ್ಪಿಟಲೈಸ್ ಮಾಡಕ್ಕೆ ಹೋದಾಗ ಅಲ್ಲಿ ಅವ್ರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳಿರಲ್ಲ. ಅಂತಹ ಸಮಯದಲ್ಲಿ ಚಿಕಿತ್ಸೆಗಾಗಿ ಅವರು ಬೇರೆ ಕಡೆ ಅವರನ್ನ ಕರ್ಕೊಂಡು ಹೋದಾಗ ಅಲ್ಲಿ ಅವರ ದೇಹ ತ್ಯಾಗವಾಗುತ್ತೆ. ಅಂದ್ರೆ ಅವರು ತಮ್ಮ ದೇಹವನ್ನ ಬಿಡ್ತಾರೆ ಯಾವಾಗ ಬೇರೆ ಯಾವ್ದೋ ಒಂದು ಹಾಸ್ಪಿಟಲ್, ಬೇರೆ ಯಾವ್ದೋ ಒಂದು ಊರಿನಲ್ಲಿ ಇದ್ದಾಗ. ಹೀಗೆ ನಾವು ಅನ್ಕೊಂಡಂಗೆ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಪ್ರತಿ ಸಮಯನೂ ಅವರಲ್ಲಿ ಇದ್ರು ಕೂಡ ಅವರು ಅದೇ ಜಾಗದಲ್ಲಿ ಸಾಯ್ಬೇಕಂದ್ರೆ ಅದು ಸಾಧ್ಯವಾಗ್ಲಿಲ್ಲ ಅಲ್ವಾ? ಹೀಗೆ ಯಾವುದು ಹೇಗೆ ಆಗುತ್ತೆ ಅಂತ ಯಾರು ಹೇಳಿಕೆ
ಆಗೋದಿಲ್ಲ. ಎಷ್ಟೊಂದು ಜನ ಬೈ ಚಾನ್ಸ್ ಹೋಗಿರ್ತಾರೆ, ಅವರಿಗೆ ಏನೋ ಒಂದು ಅನುಭವ ಆಗುತ್ತೆ, ಏನೋ ಒಂದು ಭಗವಂತನ ಅನುಗ್ರಹ ಆಗುತ್ತೆ, ಗೊತ್ತಿರಲ್ಲ. ಅದೆಲ್ಲ ಪೂರ್ವ ಜನ್ಮ ಸುಕೃತಗಳ ಫಲ ಅಂತ ಹೇಳ್ಬೋದು. ಪೂರ್ವ ಜನ್ಮ, ಆ ಜನ್ಮ, ಈ ಜನ್ಮ, ಈಗ ಮಾಡಿರೋದು ಎಲ್ಲಾ ಪುಣ್ಯ, ಎಲ್ಲಾ ಒಳ್ಳೆಯದು ಕೂಡ ಕ್ಯೂಲಿ ಇರುತ್ತೆ, ಹಾಗೆ ಪಾಪಗಳು ಕೂಡ ಇರುತ್ತೆ. ಹೀಗೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ, ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತಃ ಎಂದು ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಭಗವಂತನು ಗೋಲೋಕವೆಂಬ ಹೆಸರಿನ ತನ್ನ ನಿವಾಸದಲ್ಲಿ ಸದಾ ವಾಸಿಸುತ್ತಾನೆ. ಅವನು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇರ್ತಾನೆ, ಎಲ್ಲ ಕಡೆ ಓಡಾಡ್ತಾನೆ, ಎಲ್ಲ ಇದ್ರೂ ಕೂಡ ಸದಾ ವಾಸಿಸೋದಲ್ಲಿ ತನ್ನ ಗೋಲೋಕದಲ್ಲಿ ಅಂತ ಇಲ್ಲಿ ನಾವು ತಿಳ್ಕೊಂತಿದ್ದೇವೆ. ಸದಾ ಮಗ್ನವಾಗಿರುವುದರಿಂದ, ಅಂದ್ರೆ ಸವೈ ಮನ ಕೃಷ್ಣ ಪದಾರವಿಂದಹೋ ಅಂತ ಪರಿಪೂರ್ಣ ಯೋಗಿ ಯಾರೋ ಭಗವಂತನ ಕೃಷ್ಣನ ಕಾರ್ಯಗಳಲ್ಲಿ ಸದಾ ಮಗ್ನನಾಗಿರ್ತಾರೋ ಅಂತವರು ಪರಿಪೂರ್ಣ ಯೋಗಿ ಅಂತಾರೆ. ಅಷ್ಟೇ ಅಲ್ಲ, ಅದನ್ನು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಗಿದೆ, ತಮ್ಯೇವ ವಿದಿತ್ವಾತಿ ಮೃತ್ಯುಂ ಏತಿ. ಇಲ್ಲಿ ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳುವುದರಿಂದ ಮಾತ್ರವೇ, ಬರೀ ಅವನನ್ನ ತಿಳ್ಕೊಂಡು ಏನು ಪ್ರಯೋಜನ ಅಂತ ದಿವ್ಯ ಪ್ರಜ್ಞೆಯ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಂತೀವಿ. ಏನು ಪ್ರಯೋಜನ ಅಂದಾಗ ಹೇಳ್ತಾನೆ, ನನ್ನನ್ನ ಯಥಾರ್ಥವಾಗಿ ಏನಿದೆ, ನನ್ನ ಹಾಗೆ ದೇವೋತ್ತಮ ಪರಮ ಪುರುಷನನ್ನ ಕೃಷ್ಣನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಂತೆ ಹುಟ್ಟು ಸಾವುಗಳ ಮಾರ್ಗದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನ ಪಡೀತಾರಂತೆ. ಇದಕ್ಕಿಂತ ಹೆಚ್ಚಿನ ವರವನ್ನ ಯಾರು ನೀಡ್ತಾರಲ್ವಾ? ಶ್ಲೋಕ 16 ಯಾರಾದ್ರೂ ಓದಿ. ಹರೇ ಕೃಷ್ಣ. ಭಾನು ಮಾತಾಜಿ ಓದಿ. ನಾತ್ಯಶ್ನತಸ್ತು ಓದಿ ಪ್ರಭು. ನಾತ್ಯಶ್ನಸ್ತು ಯೋಗಸ್ತು ನ ಚೈಕಾನಸ್ತ ಮನಶ್ನಾತಃ ನ ಚಾತಿ ಸ್ವಪ್ನ ಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನನೇ ಮನುಷ್ಯನು ಅತಿ ಹೆಚ್ಚಾಗಿ ತಿಂದರೂ ಅಥವಾ ಅತಿ ಸ್ವಲ್ಪ ತಿಂದರೂ, ಅತಿ ಹೆಚ್ಚಾಗಿ ನಿದ್ದೆ ಮಾಡಿದರೂ ಅಥವಾ ತಕ್ಕಷ್ಟು ನಿದ್ದೆ ಮಾಡದಿದ್ದರೂ ಯೋಗಿಯಾಗಲು ಸಾಧ್ಯವಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಹೇಳ್ತಾರೆ, ಅತಿ ಹೆಚ್ಚಾಗಿ ತಿಂದ್ರು ಕೂಡ, ಅತಿ ಸ್ವಲ್ಪ ತಿಂದ್ರು ಕೂಡ, ಹೆಚ್ಚು ನಿದ್ದೆ ಮಾಡಿದ್ರು, ಕಡಿಮೆ ನಿದ್ದೆ ಮಾಡಿದ್ರು ಯೋಗಿ ಆಗಲು ಸಾಧ್ಯವಿಲ್ಲ. ಸೊ ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಬೇಕೋ ಎಲ್ಲ ಇರ್ಬೇಕು. ನಮ್ಮ ಕೃಷ್ಣನ ಒಂದು ಅನುಗ್ರಹ ಹೇಗೆ ಅಂದ್ರೆ, ಅವನು ನಾವು ಇಲ್ಲಿದ್ದಾಗ್ಲೂ ಖುಷಿಯಾಗಿರಕ್ ಬಿಡ್ತಾನೆ, ಅವನ ಹತ್ರ ಹೋದ್ಮೇಲೂ ಖುಷಿಯಾಗಿರಕ್ ಬಿಡ್ತಾರೆ ಅಲ್ವಾ? ಇಲ್ಲಿ ಹೇಳ್ತಾರೆ, ಭುಂಜತೆ ತ್ವಘಂ ಪಾಪ ಏಕ್ ಪಚಂತಿ ಆತ್ಮ ಕಾರಣಾತ್. ಅಂದರೆ ಇಂದ್ರಿಯ ಸಂತೋಷಕ್ಕಾಗಿ ತಿನ್ನುವವನು ಅಥವಾ ತನ್ನ ಆಹಾರವನ್ನು ಕೃಷ್ಣನಿಗೆ ನೈವೇದ್ಯ ಮಾಡದೆ ತನಗಾಗಿ ಅಡಿಗೆ ಮಾಡುವವನು ಪಾಪವನ್ನ ತಿಂತಾನೆ. ಹಾಗಾಗಿ ನಾವೇನ್ ತಿಂತೀವೋ ಕೃಷ್ಣಾರ್ಪಣ ಮಸ್ತು ಅಂತ ಭಗವಂತನ ಪ್ರಸಾದವಾಗಿ ಪಡೆದು ತಿಂದಾಗ ಅದರಲ್ಲಿ ನಮಗೆ ಭಕ್ತಿ ಅಂತಕ್ಕಂಥದ್ದು ಹೆಚ್ಚು ಆಗಕ್ಕೆ ಒಂದು ಕಾರಣವನ್ನ, ನಮ್ಮನ್ನ ಪರಿಶುದ್ಧ ದೇಹ ಆತ್ಮವನ್ನ ಮಾಡುವ ಒಂದು ಅನುಭವವನ್ನ ಭಗವಂತ ನಮಗೆ ನೀಡ್ತಾರೆ. 17ನೇ ಶ್ಲೋಕವನ್ನ ನೋಡೋಣ. ಓದಿ ಭಾನುಮತಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅನುವಾದ: ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ನಿಯಂತ್ರಿತನಾದವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ಹೇಳ್ತಾರೆ, ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಮಿತ, ಎಲ್ಲದರಲ್ಲೂ ಲಿಮಿಟ್ ಇಟ್ಕೊಂಡಿರುವವನಿಗೆ ಯೋಗ ಪದ್ಧತಿ ಅಭ್ಯಾಸ ಒಂಥರ ಎಲ್ಲ ಐಹಿಕ ದುಃಖಗಳನ್ನ ಕಡಿಮೆ ಮಾಡಬಲ್ಲದು. ಯಾವಾಗ ನಾವು ಅಭ್ಯಾಸವನ್ನಾಗಿ ಮಾಡ್ಕೊಂತೀವಿ, ರೂಢಿಯನ್ನಾಗಿ ಮಾಡ್ಕೊಂತೀವಿ, ಈಸಿಯಾಗಿ ಸುಲಭವಾಗಿ ಯೋಗಾಭ್ಯಾಸವನ್ನ ಮಾಡ್ಬೋದು ಅಂತ ಭಗವಂತ ಹೇಳ್ತಾನೆ. ಅವ್ಯರ್ಥ ಕಾಲತ್ವಂ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಭಗವಂತನ ಸೇವೆಯಲ್ಲಿ ನಿರತನಾಗದೆ 1 ನಿಮಿಷವನ್ನು ಕಳೆದುಕೊಳ್ಳುವುದನ್ನ ತಡೆದುಕೊಳ್ಳಲಾರ. ಸ್ವಲ್ಪ ಏನಾದ್ರೂ ಅವಕಾಶ ಸಿಕ್ಕಿದ್ರೂ ಭಗವಂತನ ಬಗ್ಗೆ ನಾವು ಯೋಚಿಸ್ತೀವಿ. ಹಾಗಾದ್ರೆ 18ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ದೀಪಾ ನಾಗರಾಜ್ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯದಾ ವಿನಿಯತಂ ಚಿತ್ತಮಾತ್ಮನ್ಯೇ ಭಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಅನುವಾದ:
ಯೋಗಾಭ್ಯಾಸದಿಂದ ಯೋಗಿಯು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತಿಗೆ ಒಳಪಡಿಸಿ ಯಾವುದೇ ಐಹಿಕ ಬಯಕೆಗಳಿಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ನೆಲೆಸಿದಾಗ ಆತನನ್ನು ಯೋಗದಲ್ಲಿ ವ್ಯವಸ್ಥಿತವಾಗಿರುವವನೆಂದು ಹೇಳುತ್ತಾರೆ. ಧನ್ಯವಾದ ಮಾತಾಜಿ. ಧನ್ಯವಾದ. ಯೋಗಾಭ್ಯಾಸ ಮಾಡಿ ಮಾಡಿ ಯೋಗಿ ಏನಾಗ್ತಾನೆ, ತನ್ನ ಮಾನಸಿಕ ಚಟುವಟಿಕೆಗಳನ್ನ ಶಿಸ್ತಿಗೆ ಒಳಪಡಿಸ್ತಾನೆ. ಅಷ್ಟೇ ಅಲ್ಲ, ಯಾವುದೇ ಐಹಿಕ ಬಯಕೆಗಳಿಲ್ಲದೆ ಆಧ್ಯಾತ್ಮಿಕ, ಆತ್ಮಕ್ಕೆ ಆಹಾರ ಯಾವುದು? ಆಧ್ಯಾತ್ಮಿಕ. ಆಧ್ಯಾತ್ಮ ಏನ್ ಮಾಡುತ್ತೆ? ನಮ್ಮ ದೇಹವನ್ನ ಹೇಗಿಡ್ಬೇಕೋ ಹಾಗೆ ನಿಯಂತ್ರಿಸುತ್ತೆ. ಅದರ ಕಲೆಯನ್ನ ಕಲಿಸುತ್ತೆ ನಮ್ಮ ಆತ್ಮಕ್ಕೆ. ಆಧ್ಯಾತ್ಮಿಕತೆಯಲ್ಲಿ ನೆಲೆಸಿದ್ದಾಗ ಆತನನ್ನ ಯೋಗದಲ್ಲಿ ವ್ಯವಸ್ಥಿತನಾಗಿದ್ದಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಭಾಗವತದಲ್ಲಿ ಏನಂತಾರೆ ನೋಡೋಣ. ಸ ವೈ ಮನಃ ಕೃಷ್ಣ ಪದಾರವಿಂದಯೋರ್ ವಚಾಂಸಿ ವೈಕುಂಠ ಗುಣಾನುವರ್ತನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಚ್ಯುತ ಸತ್ಕಥೋ ದಯೇ ಮುಕುಂದ ಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗ ಸಂಗಮಂ ಘ್ರಾಣಂಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ತುಲಸ್ಯಾರಸನಂ ತದರ್ಪಿತೆ ಪಾದೌ ಹರೇ ಕ್ಷೇತ್ರ ಪದಾನು ಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ ಕಾಮಂಚ ದಾಸ್ಯೇ ನತು ಕಾಮ ಕಾಮ್ಯ ಯಥೋತ್ತಮ ಶ್ಲೋಕ ಜನಾಶ್ರಯಾರತಿ. 10 ನಿಮಿಷ ಆದ್ಮೇಲೆ ಕ್ಲೋಸ್ ಮಾಡೋಣ, ಯಾಕಂದ್ರೆ ನಾಳೆ ಉಳಿದಿದ್ದು ಹೇಳ್ಬೋದಲ್ಲ, 2 ದಿನ ಇರತ್ತೆ. ಇಲ್ಲಿ ಹೇಳ್ತಾರೆ, ರಾಜ ಅಂಬರೀಷನು ಮೊಟ್ಟ ಮೊದಲು ತನ್ನ ಮನಸ್ಸನ್ನ ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ನಿಲ್ಲಿಸಿದನು. ಅನಂತರ ಒಂದರಂತೆ ತನ್ನ ಮಾತುಗಳನ್ನ ಭಗವಂತನ ದಿವ್ಯ ಗುಣಗಳನ್ನ ವರ್ಣಿಸುವುದಕ್ಕೆ, ತನ್ನ ಕೈಗಳನ್ನ ಭಗವಂತನ ದೇವಾಲಯನ್ನು ಒರೆಸುವುದರಲ್ಲಿಯೂ, ಕಿವಿಗಳನ್ನ ಭಗವಂತನ ಲೀಲೆಗಳನ್ನ ಕೇಳುವುದರಲ್ಲಿಯೂ, ಕಣ್ಣುಗಳನ್ನ ಭಗವಂತನ ದಿವ್ಯ ರೂಪದರ್ಶನ ಮಾಡುವುದರಲ್ಲಿಯೋ, ದೇಹವನ್ನ ಭಕ್ತರ ದೇಹಗಳ ಸ್ಪರ್ಶದಲ್ಲಿಯೋ, ತನ್ನ ಘ್ರಾಣೇಂದ್ರಿಯವನ್ನ ಭಗವಂತನಿಗೆ ಅರ್ಪಿಸಿದ ಕಮಲಗಳ ಕಂಪನ್ನು ಆಸ್ವಾದಿಸುವುದರಲ್ಲಿಯೋ, ತನ್ನ ನಾಲಿಗೆಯನ್ನು ಭಗವಂತನ ಪಾದಪದ್ಮಗಳಿಗೆ ಅರ್ಪಿಸಿದ ತುಳಸಿ ದಳವನ್ನು ಸವಿಯುವುದರಲ್ಲಿಯೋ, ತನ್ನ ಕಾಲುಗಳನ್ನ ಪುಣ್ಯಕ್ಷೇತ್ರಗಳಿಗೂ ಭಗವಂತನ ದೇವಾಲಯಕ್ಕೂ ಹೋಗುವುದರಲ್ಲಿಯೋ, ತನ್ನ ಶಿರವನ್ನ ಭಗವಂತನಿಗೆ ಪ್ರಣಾಮ ಮಾಡುವುದರಲ್ಲಿಯೋ, ಮತ್ತು ತನ್ನ ಬಯಕೆಗಳನ್ನ ಭಗವಂತನ ಮಹತ್ ಕಾರ್ಯವನ್ನು ಮಾಡುವುದರಲ್ಲಿಯೋ ತೊಡಗಿಸಿದನು. ಈ ಎಲ್ಲ ಅಲೌಕಿಕ ಕಾರ್ಯಗಳು ಪರಿಶುದ್ಧ ಭಕ್ತರಿಗೆ ಯೋಗ್ಯವಾದದ್ದು. ಸೊ ಅವನು ಎಲ್ಲ ಇಂದ್ರಿಯಗಳನ್ನ ಭಗವಂತನಿಗೆ ಅರ್ಪಿಸಿದಾಗ ಈ ರೀತಿ ಅವರಿಗೆ ಅದನ್ನ ನಿಯಂತ್ರಿಸುವ ಕಷ್ಟನೇ ಇರಲ್ಲ ಅಂತ ಇಲ್ಲಿ ಭಗವಂತ ತಿಳಿಸ್ತಾರೆ. ಹಾಗಾದರೆ 19ನೇ ಶ್ಲೋಕವನ್ನ ನೋಡೋಣ. ಗೀತಾರಾಜು ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಥಾ ದೀಪೋ ನಿವಾತಸ್ಥೋ ನೇಜ್ಞತೆ ಸೋಪಮಾ ಸ್ಮೃತ ಯೋಗಿನೋ ಯಚ್ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಅನುವಾದ: ಗಾಳಿ ಬೀಸುವ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುವುದೋ ಹಾಗೆಯೇ ಮನಸ್ಸನ್ನು ನಿಯಂತ್ರಿಸಿರುವ ಆಧ್ಯಾತ್ಮವಾದಿಯು ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲನಾಗಿರುತ್ತಾನೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಯಾವಾಗ ನಾವು ಫ್ಯಾನ್ ಮಾಡ್ತೀವಿ, ಫ್ಯಾನ್ ಆನ್ ಮಾಡಿದ ತಕ್ಷಣ ಒಂದೊಂದು ದೀಪ ಆಗೋಗುತ್ತೆ, ಅಥವಾ ಬೇರೆ ಕಡೆ ಹಿಂಗು ಆಲುತ್ತೆ, ಗಾಳಿ ಬಂದ ಕಡೆ ಈ ರೀತಿ ಎಲ್ಲ ಆಗುತ್ತೆ. ಗಾಳಿ ಯಾವ ಕಡೆ ಇರಲ್ವೋ ಅಲ್ಲಿ ಗಾಳಿ ಬೀಸದ ಸ್ಥಳದಲ್ಲಿ ಏನಾಗುತ್ತೆ, ದೀಪ ನಿಶ್ಚಲವಾಗಿ ಒಂದೇ ಸ್ಟ್ರೈಟ್ ಆಗಿ ಒಂದೇ ರೀತಿ ಅದು ಏನಂತ ಹೇಳ್ತಾರೆ, ಉರಿತಿರತ್ತಂತೆ. ಹಾಗೆ ಮನಸ್ಸನ್ನ ನಿಯಂತ್ರಿಸಿದಾಗ ಆಧ್ಯಾತ್ಮಿಕವಾದಿ ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ, ಯಾರು ಆಧ್ಯಾತ್ಮಿಕವಾದಿ ಇರ್ತಾರೆ ಅವನು ಮನಸ್ಸನ್ನ ನಿಯಂತ್ರಿಸಿದ್ರೆ ಸಾಕು, ಅವನು ಆತ್ಮದ ಧ್ಯಾನದಲ್ಲಿ ನಿಶ್ಚಲವಾಗಿ ನಿರಾತಂಕವಾಗಿರ್ತಾನೆ ಅಂತ ಇಲ್ಲಿ ಭಗವಂತ ತಿಳಿಸ್ತಿದ್ದಾರೆ. ಹಾಗಾದರೆ 20ರಿಂದ 23ನೇ ಶ್ಲೋಕವನ್ನ ನೋಡೋಣ. ಓದಿ ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯತ್ರ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಟತಿ ಸುಖಮಾತ್ಯಂತಿಕಂ ಯಥದ್ ಬುದ್ಧಿಗ್ರಾಹ್ಯಮತೀಂದ್ರಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಿಶ್ಚಲತಿ ತತ್ವತಃ.
ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತಥಾ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ. ಅನುವಾದ: ಸಮಾಧಿ ಎಂದು ಕರೆಯುವ ಪರಿಪೂರ್ಣತೆಯ ಹಂತದಲ್ಲಿ ಮನಸ್ಸು ಯೋಗಾಭ್ಯಾಸದಿಂದ ಇಹಲೋಕದ ಮಾನಸಿಕ ಚಟುವಟಿಕೆಗಳಲ್ಲಿ ತೊಡಗದಂತೆ ನಿರ್ಬಂಧದಲ್ಲಿ ಇರುತ್ತದೆ. ಈ ಪರಿಪೂರ್ಣತೆಯ ಲಕ್ಷಣವೆಂದರೆ ಶುದ್ಧ ಮನಸ್ಸಿನಿಂದ ಆತ್ಮವನ್ನು ಕಾಣುವ ಶಕ್ತಿ ಮತ್ತು ಆತ್ಮನಲ್ಲಿ ಆಸ್ವಾದಿಸಿ ಸಂತೋಷ ಪಡುವ ಶಕ್ತಿ. ಈ ಆನಂದ ಸ್ಥಿತಿಯಲ್ಲಿ ಮನುಷ್ಯನು ದಿವ್ಯ ಇಂದ್ರಿಯಗಳ ಮೂಲಕ ಸಾಧಿಸಿದ ಅಮಿತ ಅಲೌಕಿಕ ಸುಖದಲ್ಲಿ ನೆಲೆಯಾಗಿರುತ್ತಾನೆ. ಹೀಗೆ ನೆಲೆಯನ್ನು ಪಡೆದವನು ಸತ್ಯವನ್ನು ಬಿಡುವುದೇ ಇಲ್ಲ. ಇದನ್ನು ಪಡೆದ ನಂತರ ಇದಕ್ಕಿಂತ ಹೆಚ್ಚಿನ ಗಳಿಕೆ ಯಾವುದೂ ಇಲ್ಲ ಎಂದು ಯೋಚಿಸುತ್ತಾನೆ. ಇಂತಹ ಸ್ಥಾನದಲ್ಲಿ ನಿಂತವನು ಅತ್ಯಂತ ತೀವ್ರವಾದ ಕಷ್ಟಗಳಲ್ಲಿಯೂ ವಿಚಲಿತನಾಗುವುದಿಲ್ಲ. ಐಹಿಕ ಸಂಪರ್ಕದಿಂದಾಗುವ ಎಲ್ಲಾ ದುಃಖಗಳಿಂದ ವಾಸ್ತವವಾದ ಸ್ವಾತಂತ್ರ್ಯವೆಂದರೆ ಇದೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಧನ್ಯವಾದ. ಅಂದ್ರೆ ಅಷ್ಟಾಂಗ ಯೋಗದಲ್ಲಿ 8ನೆಯದು ಏನೋ ಸಮಾಧಿ ಸ್ಥಿತಿ. ಈ ರೀತಿಯ ಒಂದು ಕರೆಯುವ ಪರಿಪೂರ್ಣತೆ ಹಂತದಲ್ಲಿ ಮನಸ್ಸು ಯೋಗಾಭ್ಯಾಸದಲ್ಲಿ ಹೇಗಿರುತ್ತೆ ಅಂದ್ರೆ ಇಹಲೋಕ ಮಾನಸಿಕ ಚಟುವಟಿಕೆಯನ್ನ ತೊಡಗದೇ ಇಲ್ಲ. ಆ ರೀತಿ ನಿರ್ಬಂಧದಲ್ಲಿ ರಿಸ್ಟ್ರಿಕ್ಟ್ ಮಾಡಿಟ್ಕೊಂಡಿರುತ್ತೆ. ಈ ಪರಿಪೂರ್ಣತೆಯ ಲಕ್ಷಣವೆಂದರೆ ಶುದ್ಧ ಮನಸ್ಸಿನಿಂದ ಆತ್ಮವನ್ನ ಕಾಣೋದು. ನಮ್ಮ ಹೃದಯದಲ್ಲಿ ಆತ್ಮ ಪರಮಾತ್ಮ ಇದೆ ಅಂತ ಅರ್ಥ ಮಾಡ್ಕೊಂಡು ಪ್ರೀತಿಸಿ ಸಂತೋಷ ಪಡುವ ಶಕ್ತಿಯನ್ನ ಪಡ್ಕೊಂತಾನೆ. ಯಾವಾಗ್ಲೂ ಆನಂದ ರಮಣ ಅಂತ ಹೇಳ್ತಾರಲ್ಲ, ಒಂದು ರೀತಿಯ ನಾವು ದಿವ್ಯಾನಂದವನ್ನ ಅನುಭವಿಸ್ತೀವಿ. ಅಷ್ಟೇ ಅಲ್ಲ, ಹೀಗೆ ನೆಲೆಯನ್ನ ಪಡೆದವನು ಸತ್ಯವನ್ನ ತಾನು ನಂಬಿಕೆಯನ್ನ ಏನ್ ಪಡ್ತಾನೆ. ಈ ಕೃಷ್ಣ ಪ್ರಜ್ಞೆ ಅಂತಕ್ಕಂಥದ್ದು ಎಷ್ಟು ಏನೋ ಅಗಾಢವಾದಂಥದ್ದು, ಎಷ್ಟು ಸರಿಯಾದ ಮಾರ್ಗ ಭಗವಂತನನ್ನ ಪಡೆಯಲಿಕ್ಕೆ ಅಂತ ನಂಬಿದ ಮೇಲೆ, ತನಗೆ ಅನುಭವವಾದ ಮೇಲೆ ಎಂದಿಗೂ ಅವನು ಬಿಡೋದಿಲ್ಲ. ಇದನ್ನು ಪಡೆದ ತರ ಇದು ಸಿಕ್ಕದ್ಮೇಲೆ ಇದಕ್ಕಿಂತ ಹೆಚ್ಚಿನ ಗಳಿಕೆ ಯಾವುದೂ ಇಲ್ಲ ಅನ್ನೋದವನ್ಗೆ ಅರ್ಥ ಆಗುತ್ತೆ. ಇಂತಹ ಸ್ಥಾನದಲ್ಲಿ ಬಂದ ಮೇಲೆ ಅವನಿಗೆ ಎಂತಹ ತೀವ್ರ ಕಷ್ಟದಲ್ಲೂ ಕೂಡ ವಿಚಲಿತನಾಗಲ್ಲ. ಐಹಿಕ ಸಂಪರ್ಕದಿಂದ ಆಗುವ ಎಲ್ಲ ದುಃಖಗಳೆಲ್ಲ ಬಿಟ್ಕೊಂಡು ಶಾಂತವಾಗಿ ಸಂತೋಷವಾಗಿದ್ದಾಗ ಅದಕ್ಕಿಂತ ಬೇರೇನು ಬೇಕು? ಅದೇ ನಿಜವಾದ ಸ್ವಾತಂತ್ರ್ಯ. ಭಗವಂತ ನಾವು ಹಾಗೆ ಸಂತೋಷವಾಗಿರ್ಬೇಕು ಅಂತಾನೆ ನಮ್ಗೆ ಇಲ್ಲಿ ಜೀವಿಯನ್ನಾಗಿ ಮಾಡಿ ಕಳಿಸ್ತಾರೆ. ಇಲ್ಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಪುರುಷಾರ್ಥ ಶೂನ್ಯಾನಾಂ ಗುಣಾನಾಂ ಪ್ರತಿಪ್ರಸವ ಕೈವಲ್ಯ ಸ್ವರೂಪ ಪ್ರತಿಷ್ಠಾವ ಚಿತಿ ಶಕ್ತಿ ರೀತಿ. ಅಂದ್ರೆ ಚಿತಿಶಕ್ತಿ ಅಥವಾ ಅಂತರಂಗ ಶಕ್ತಿ ಆಧ್ಯಾತ್ಮಿಕವಾದದ್ದು. ಪುರುಷಾರ್ಥ ಅಂದ್ರೆ ಐಹಿಕ ಧಾರ್ಮಿಕತೆ, ಆರ್ಥಿಕ ಬೆಳವಣಿಗೆ, ಇಂದ್ರಿಯ ತೃಪ್ತಿ ಮತ್ತು ಕೊಡೆಯಲ್ಲಿ ಪರಮೋನ್ನತದೊಂದಿಗೆ ಒಂದಾಗುವ ಪ್ರಯತ್ನ. ಕೊಡೆಗೆ ಏನೋ ಊರೆಲ್ಲ ದೋಷದ್ಮೇಲೆ ಊರ್ಬಾಗ್ಲಾಗ್ತಾರಲ್ಲ, ಹಾಗೆ ಕೊನೆಗಾಲದಲ್ಲಿ ಪರಮೋನ್ನತದಿಂದ ಒಂದಾಗುವ ಪ್ರಯತ್ನ. ಈ ಪರಮೋನ್ನತನೊಂದಿಗೆ ಒಂದಾಗುವುದನ್ನ ಅದ್ವೈತವಾದಿಗಳು ಕೈವಲ್ಯ ಅಂತ ಕರೀತಾರೆ. ಆದರೆ ಪತಂಜಲಿಗಳ ಪ್ರಕಾರ ಕೈವಲ್ಯ ಒಳಗಿನ ಅಥವಾ ಆಂತರಿಕ ಶಕ್ತಿ. ಇದರಿಂದ ಜೀವಿಯು ತನ್ನ ಸಹಜ ಸ್ವರೂಪದ ಅರಿವನ್ನ ಪಡೆದುಕೊಳ್ತಾರೆ. ಇಲ್ಲಿ ಹೇಳ್ತಾರೆ ಚೇತೋ ದರ್ಪಣ ಮಾರ್ಜನಂ ಅಂದರೆ ಧೂಳು ಹಿಡಿದ ಮನಸ್ಸಿನ ಕನ್ನಡಿಯನ್ನ ಸ್ವಚ್ಛಗೊಳಿಸುವಿಕೆ. ನೋಡಿದ್ರ, ನಾವು ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣೋದಿಲ್ಲ ಅಂತ ದೂರ ಬದಲು ಕ್ಲೀನ್ ಮಾಡಿದಾಗ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಹಾಗೆ ಮನಸ್ಸಿನ ಕನ್ನಡಿಯನ್ನ ಸ್ವಚ್ಛಗೊಳಿಸ್ಬೇಕು ಅಂತ ಹೇಳ್ತಾರಂತೆ. ಈ ಸ್ವಚ್ಛಗೊಳಿಕೆಯು ವಾಸ್ತವವಾಗಿ ಮುಕ್ತಿಯೇ. ಭವಮಹಾದಾವಾಗ್ನಿ ನಿರ್ವಾಪಣಂ ನಿರ್ವಾಣ ಸಿದ್ಧಾಂತ, ಇದು ಪೂರ್ವಭಾವಿಯೇ. ಭಾಗವತದಲ್ಲಿ ಇದನ್ನ ಸ್ವರೂಪೇಣ ವ್ಯವಸ್ಥಿತಿ ಅಂತ ಕರೀತಾರೆ. ಅಂದರೆ ಜೀವಿಯ ನಿಜವಾದ ಬದುಕು ಇದೆ. ನಾವು ಕೈವಲ್ಯ ಸ್ವರೂಪ ಪ್ರತಿಷ್ಠಾವ ಚಿತಿಶಕ್ತಿ ರೀತಿ ಎನ್ನುವ ಮಾತುಗಳನ್ನ ಹಾಗಾಗಿ ಒಪ್ಪುತ್ತಾರೆ. ಯಾಕೆ? ವೇದಾಂತ ಸೂತ್ರದಲ್ಲಿ ಹೇಳ್ತಾರೆ ಆನಂದಮಯೋ ಅಭ್ಯಾಸಾತ್, ಅಂದ್ರೆ ದಿವ್ಯಾನಂದವು ಯೋಗದ ಅಂತಿಮ ಗುರಿ. ನಮಗೆ ಭಕ್ತಿ ಯೋಗದಿಂದ ಆ ದಿವ್ಯಾನಂದ ದೊರಕುತ್ತೆ. ಅಷ್ಟೇ ಅಲ್ಲ, ಈ ಅಧ್ಯಾಯದಲ್ಲಿ ವಿವರಿಸಿರುವಂತೆ ಯೋಗ ಪದ್ಧತಿಯು ಹೇಳುವ ಸಮಾಧಿಯಲ್ಲಿ 2 ಬಗೆಗಳು: ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ. ಇದರಲ್ಲಿ ತತ್ವಜ್ಞಾನದ ವಿವಿಧ ಸಂಶೋಧನೆಗಳಿಂದ ಮನುಷ್ಯನು ಆಧ್ಯಾತ್ಮಿಕ ಸ್ಥಾನದಲ್ಲಿ ನೆಲೆಗೊಂಡಾಗ
ಅವನ್ನ ಏನಂತಾರೆ ಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಅದೇ ಅಸಂಪ್ರಜ್ಞಾತ ಸಮಾಧಿ ಅಂದ್ರೆ ಐಹಿಕ ಸಂತೋಷದೊಂದಿಗೆ ಸಂಬಂಧನೇ ಇಲ್ಲ. ಯಾಕೆಂದರೆ ಮನುಷ್ಯನು ಆಗ ಇಂದ್ರಿಯ ಮೂಲವಾದ ಎಲ್ಲ ಸುಖವನ್ನ ಮೀರಿರುತ್ತಾನೆ. ಯೋಗಿಯು ಒಮ್ಮೆ ಆಧ್ಯಾತ್ಮಿಕ ಸ್ಥಾನಕ್ಕೆ ಬಂದ್ಬಿಟ್ಟ ಅಂದ್ರೆ ಅವನು ವಿಚಲಿತ ಆಗಲ್ಲ. ಹಾಗಾಗಿ ನಾವು ಆಧ್ಯಾತ್ಮಿಕ ಸ್ಥಾನಕ್ಕೆ ಬರ್ತಕ್ಕಂಥದ್ದು ಮುಖ್ಯ ಅಂತ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾರೆ. ಭಗವದ್ಗೀತೆ 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಆಗಮಾಪ್ಪಿಯನು ಅನಿತ್ಯ ಸ್ಥಿತಿಕ್ಷ್ವ ಸ್ವಭಾರತ ಅಂತಾರೆ. ಅಂದ್ರೆ ಇಂತಹ ಪ್ರಾಸಂಗಿಕ ಆಗುಹೋಗುಗಳನ್ನು ಅವನು ಸಹಿಸಿಕೊಳ್ಳುತ್ತಾನೆ. ಪ್ರಪಂಚದಲ್ಲಿ ಏನೇನ್ ನಡೆಯುತ್ತೆ ಆ ಸಹಿಸಿಕೊಳ್ಳುವ ಶೀತೋಷ್ಣ ಸುಖ ದುಃಖೇಶು, ಸುಖ ದುಃಖಗಳು ಶೀತೋಷ್ಣ ತರ ಬಂದು ಹೋಗ್ತಾ ಇರುತ್ತೆ. ರಾತ್ರಿ ಆಗಿ ಹಗಲು ಬರುತ್ತೆ, ಬೆಳಗಾದ್ಮೇಲೆ ಮತ್ತೆ ರಾತ್ರಿ ಆಗುತ್ತೆ. ಹೇಗೆ ರಾತ್ರಿ ಬಹಳ ಕತ್ಲು ಅಂತೀವಿ, ಆದ್ರೆ ಬೆಳಕತ್ತೆ ಹರಿಯುತ್ತೆ. ಹಾಗೆ ಆಗಮಾಪಾಯಿನೋ ಈ ಸತ್ಯವನ್ನ ಆಗು ಹೋಗುಗಳನ್ನ ಸಹಿಸಿಕೊಳ್ಳುವ ಶಕ್ತಿ ಅವನಿಗೆ ಬರುತ್ತೆ. ಇವೆಲ್ಲ ಬರುತ್ತವೆ ಹೋಗುತ್ತವೆ, ಕರ್ತವ್ಯಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ನಾನು ಚೆನ್ನಾಗಿದ್ದಾಗ ಭಗವಂತನಿಂದ ಅಂತ ಖುಷಿ ಪಡ್ತೀನಿ, ಕಷ್ಟದಲ್ಲಿದ್ದಾಗ ಭಗವಂತ ನೀನೇ ಕಾಪಾಡು ಅಂತ ಇರ್ತೀವಿ. ಹಾಗಾಗಿ ಆತನು ಯೋಗಾಭ್ಯಾಸದಲ್ಲಿ ಅತ್ಯುನ್ನತ ಪರಿಪೂರ್ಣತೆಯನ್ನ ಸಾಧಿಸುತ್ತಾನೆ ಅಂತ ಹೇಳ್ತಾರೆ. ಕೊನೆಯ 24ನೇ ಶ್ಲೋಕವನ್ನ ಯಾರಾದ್ರೂ ಹರೇ ಕೃಷ್ಣ. ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಅನುವಾದ: ಯೋಗಾಭ್ಯಾಸದಲ್ಲಿ ದೃಢ ಸಂಕಲ್ಪದಿಂದ ಮತ್ತು ಶ್ರದ್ಧೆಯಿಂದ ತೊಡಗಬೇಕು. ಆ ದಾರಿಯಿಂದ ವಿಚಲಿತನಾಗಬಾರದು. ಊಹಾತ್ಮಕ ಚಿಂತನೆಯಿಂದ ಹುಟ್ಟಿದ ಎಲ್ಲ ಐಹಿಕ ಬಯಕೆಗಳನ್ನು ಒಂದನ್ನೂ ಬಿಡದೆ ದೂರ ಮಾಡಬೇಕು. ಹೀಗೆ ಮನಸ್ಸಿನಿಂದ ಎಲ್ಲ ಇಂದ್ರಿಯಗಳನ್ನು ಎಲ್ಲ ಕಡೆಗಳಿಂದ ನಿಯಂತ್ರಣ ಮಾಡಬೇಕು. ಹರೇ ಕೃಷ್ಣ. ಅಂದ್ರೆ ಯೋಗಾಭ್ಯಾಸದಲ್ಲಿ ದೃಢ ಸಂಕಲ್ಪ ಇರ್ಬೇಕು, ಶ್ರದ್ಧೆ ಇರ್ಬೇಕು. ಶ್ರದ್ಧಾತ್ರಯ ವಿಭಾಗ ನೋಡಿದೀವಲ್ವಾ, ಆ ದಾರಿಯಿಂದ ಬೇರೆ ಕಡೆ ನಾವು ಹೋಗ್ಲೇಬಾರ್ದು. ಆಮೇಲೆ ಮುಖ್ಯವಾದದ್ದು ಊಹೆ, ಇದು ಬಹಳಷ್ಟು ಕೆಟ್ಟದ್ದು. ಹಾಗಿರ್ಬೋದು ಹೀಗಿರ್ಬೋದು ಅಂತ ನಮಗೆ ನಾವೇ ಅನ್ಕೊಂಡ್ಬಿಡೋದು. ಈ ಬಯಕೆಗಳಲ್ಲಿ ಒಂದನ್ನು ಕೂಡ ಬಿಡದೆ ಹಿಂಗಿರ್ಬೋದು ಅನ್ನೋ ಬದಲು ಹೀಗೆ ಏನಿದೆ ಕರೆಕ್ಟ್ ಆಗಿ ತಿಳ್ಕೊಂತಕ್ಕಂಥದ್ದು, ಒಂದನ್ನೂ ಬಿಡದು ದೂರ ಮಾಡ್ಬೇಕು. ಹೀಗೆ ಮಾಡಿದಾಗ ಎಲ್ಲ ದಿಕ್ಕುಗಳಲ್ಲಿಯೂ ನಾವು ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾ ಹೋಗಕ್ಕೆ ಒಂದು ಸುಲಭ ಸಾಧನವಾಗುತ್ತೆ ಅಂತ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾರೆ. ಹಾಗೆ ನಮ್ಗೆ ಭಕ್ತಿ ಯೋಗವನ್ನ ಕುರಿತು ರೂಪ ಗೋಸ್ವಾಮಿ ಹೇಳ್ತಾರೆ, ಉತ್ಸಾಹ ನಿಶ್ಚಯ ಧೈರ್ಯಾತ್ ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗಾತ್ ಸಥೋರುತ್ತೆ ಷಡ್ಭಿರ್ಭಕ್ತಿ ಪ್ರಸಿದ್ಧ್ಯತೆ. ಹೇಳ್ತಾರೆ, ಭಕ್ತರ ಸಹವಾಸದಲ್ಲಿ ವಿಧಿತ ಕರ್ತವ್ಯಗಳನ್ನ ನಾವು ಮಾಡಬೇಕು ಮತ್ತು ಸಾತ್ವಿಕ ಕಾರ್ಯಗಳಲ್ಲಿಯೇ ಸಂಪೂರ್ಣವಾಗಿ ತೊಡಗಬೇಕು. ಹೀಗೆ ಮಾಡುವ ಮನುಷ್ಯನು ಭಕ್ತಿ ಯೋಗದ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಹೃದಯವನ್ನು ತುಂಬಿದ ಉತ್ಸಾಹ, ನಿರಂತರ ಪ್ರಯತ್ನ, ಒಂದೊಂದು ವರ್ಡ್ ಎಷ್ಟು ಚೆನ್ನಾಗಿದೆ ನೋಡಿ, ನಿರಂತರ ಪ್ರಯತ್ನ ಮತ್ತು ದೃಢ ಸಂಕಲ್ಪಗಳಿಂದ ಕಾರ್ಯಗತ ಮಾಡಬಹುದು ಅಂತ ಉಪದೇಶಾಮೃತ 3ರಲ್ಲೂ ಕೂಡ ತಿಳಿಸಿದ್ದಾರೆ. ಇಲ್ಲಿ ಯಾವ್ದೋ ಒಂದು ಸ್ಟೋರಿ ಹೇಳ್ದಂಗಿದೆ, ಓದೋಣ. ನಮ್ಮ ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳಿರ್ತಾರೆ, ಇದೊಂದು ಓದ್ಬಿಡೋಣ. ಯಾರಾದ್ರೂ ಓದಿ ಇದನ್ನ, ಎಲ್ಲರೂ ಕೇಳಿಸ್ಕೊಳ್ಳಿ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಓದಿ ಅಂತ ಮಾತಾಜಿ. ಅಲ್ಲಿಂದ ಮಾತಾಜಿ. ದೃಢ ಸಂಕಲ್ಪದ ವಿಷಯ. ದೃಢ ಸಂಕಲ್ಪದ ವಿಷಯ ಹೇಳಬೇಕೆಂದರೆ, ಸಮುದ್ರದ ಅಲೆಗಳಲ್ಲಿ ಮೊಟ್ಟೆಗಳನ್ನು ಕಳೆದುಕೊಂಡ ಗುಬ್ಬಚ್ಚಿಯ ಮೇಲ್ಪಂಕ್ತಿಯನ್ನು ಅನುಸರಿಸಬೇಕು. ಗುಬ್ಬಚ್ಚಿಯು ಸಮುದ್ರದ ತೀರದಲ್ಲಿ ಮೊಟ್ಟೆಗಳನ್ನಿಟ್ಟಿತ್ತು. ದೊಡ್ಡ ಸಮುದ್ರವು ತನ್ನ ಅಲೆಗಳಲ್ಲಿ ಮೊಟ್ಟೆಗಳನ್ನು ಕೊಚ್ಚಿಕೊಂಡು ಹೋಯಿತು. ಗುಬ್ಬಚ್ಚಿಯ ಮನಸ್ಸು ಕದಡಿ ಹೋಯಿತು. ತನ್ನ ಮೊಟ್ಟೆಗಳನ್ನು ಹಿಂದಿರುಗಿಸುವಂತೆ ಸಮುದ್ರವನ್ನು ಕೇಳಿತು. ಸಮುದ್ರವು ಈ ಮನವಿಗೆ ಕಿವಿ ಕೊಡಲೇ ಇಲ್ಲ. ಆದ್ದರಿಂದ ಗುಬ್ಬಚ್ಚಿಯು ಸಮುದ್ರವನ್ನು ಬತ್ತಿಸಿ ಬಿಡಲು ತೀರ್ಮಾನಿಸಿತು. ಅದು ತನ್ನ ಪುಟ್ಟ ಕೊಕ್ಕಿನಿಂದ ನೀರನ್ನು ತೆಗೆದುಹಾಕಲು ಪ್ರಾರಂಭಿಸಿತು. ಅಸಾಧ್ಯವಾದುದನ್ನು ಸಾಧಿಸಬೇಕೆಂಬ ಈ ಸಂಕಲ್ಪವನ್ನು ಕಂಡು ಎಲ್ಲರೂ ನಕ್ಕರು. ಗುಬ್ಬಚ್ಚಿಯ ಕೆಲಸದ ಸುದ್ದಿ ಹಬ್ಬಿತು. ಕಡೆಗೆ ಶ್ರೀ ವಿಷ್ಣುವಿನ ಬೃಹದಾಕಾರದ ವಾಹನ ಗರುಡನಿಗೆ ಇದು ತಿಳಿಯಿತು. ಅವನಿಗೆ ತನ್ನ ಈ ಪುಟ್ಟ ಸೋದರಿ ಹಕ್ಕಿಯ ವಿಷಯದಲ್ಲಿ ಅನುಕಂಪವಾಯಿತು. ಅವನು ಗುಬ್ಬಚ್ಚಿಯನ್ನು ನೋಡಲು ಬಂದನು. ಪುಟ್ಟ ಗುಬ್ಬಚ್ಚಿಯ ಸಂಕಲ್ಪವನ್ನು ನೋಡಿ ಅವನಿಗೆ ತುಂಬಾ ಸಂತೋಷವಾಯಿತು.
ಅವನು ನೆರವಾಗುವನೆಂದು ಮಾತು ಕೊಟ್ಟ. ಸಮುದ್ರವು ಗುಬ್ಬಚ್ಚಿಯ ಮೊಟ್ಟೆಗಳನ್ನು ಹಿಂದಿರುಗಿಸದಿದ್ದರೆ ತಾನೇ ಗುಬ್ಬಚ್ಚಿಯ ಕೆಲಸವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟ. ಸಮುದ್ರವು ಹೆದರಿ ಮೊಟ್ಟೆಗಳನ್ನು ಹಿಂದಕ್ಕೆ ಕೊಟ್ಟಿತು. ಹೀಗೆ ಗರುಡನ ಕೃಪೆಯಿಂದ ಗುಬ್ಬಚ್ಚಿಗೆ ಸುಖವಾಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಇದನ್ನ ನಾನು ಓದಿದ್ದೆ. ಅದೇ ಈ ಕಥೆಯನ್ನ ನೀವು ತಿಳ್ಕೊಳ್ಳಿ ಅಂತ. ಇಲ್ಲಿ ಗುಬ್ಬಚ್ಚಿ ಏನ್ ಮಾಡಕ್ ಹೋಗುತ್ತೆ, ಸಮುದ್ರದ ನೀರನ್ನೆಲ್ಲ ಬತ್ತಿಸ್ಬಿಟ್ಟು ತನ್ನ ಮೊಟ್ಟೆಗಳವಾಗ ಬರುತ್ತಲ್ಲ ಅಂತ. ಅದು ತನ್ನ ಆಸೆ ಎಷ್ಟಿತ್ತು, ತನ್ನ ಮಕ್ಕಳ ಮೇಲೆ ಅದಕ್ಕೆ ಎಷ್ಟು ಒಂದು ಇದಿತ್ತು ಅಂದ್ರೆ, ಅದಕ್ಕೆ ನನ್ಗಾಗುತ್ತಾ ಅನ್ನೋ ಅರಿವು ಆಗದೇ ಇಲ್ಲ. ಏನ್ ಮಾಡುತ್ತೆ, ಹೋಗಿ ತನ್ನ ಕೊಕ್ಕಿನಿಂದ ಎಷ್ಟು ನೀರು ತೆಗಿಬೋದಲ್ವಾ. ದಿನವೆಲ್ಲ ಮಾಡಿದ್ರು ಒಂದು ಬಕೆಟ್ ನೀರ್ ಕೂಡ ಮಾಡ್ಲಿಕ್ಕಾಗಲ್ಲ. ಆದ್ರೆ ಅದ್ರ ಕಾನ್ಫಿಡೆನ್ಸ್ ಎಷ್ಟಿತ್ತು, ನನಗೆ ನಾನ್ ಮಾಡ್ಲೇಬೇಕು ಅಂತ. ಅದು ಯಾವಾಗ ಹೋಗಿ ಅದನ್ನೆಲ್ಲ ನೀರನ್ನ ತೆಗಿತಾ ಹೋಯ್ತು, ಒಂದ್ರಿಂದ ಗರುಡನಿಗೆ ಹೋಗಿ ಕೊನೆಗೆ ಈವನ್ ಇಲ್ಲಿ ವಿಷ್ಣು ಕೂಡ ಹೇಳ್ತಾನಂತೆ, ನಿನ್ ಕೈಲಿ ನೆರವಾಗಕ್ಕಾಗುತ್ತಾ ಗುಬ್ಬಚ್ಚಿಗೆ ಅಂತ. ಅವಾಗ ಒಂದೇ ಮಾತು ಹೇಳ್ತಾನಂತೆ ಗರುಡ, ನೀನ್ ನನಗ್ ಸಹಾಯ ಮಾಡು, ನಾನ್ ಪ್ರಯತ್ನ ಮಾಡ್ತೀನಿ ಅಂತ ಗರುಡ ಕೃಷ್ಣನಿಗೆ ಹೇಳ್ತಕ್ಕಂಥದ್ದಂತೆ. ಹಾಗೆ ನಾವು ಭಗವಂತ ನಿನ್ನಿಂದ ಆಗುತ್ತಾ ಅಂದಾಗ ಆಗುತ್ತೆ, ಆದ್ರೆ ಭಗವಂತನ ನೆರವಿನಿಂದ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಅದು ಇನ್ನೇನು ಮಾಡಕ್ ಹೋಗಿಲ್ಲ ಅಂತ ದುಃಖ ಪಡ್ಕೊಂಡು ದುಃಖ ತಪ್ತನಾಗಿ ಅಳ್ತಾ ಕೂತಿದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅಲ್ವಾ. ಕೊನೆಗೂ ಅದು ತನ್ನ ಮೊಟ್ಟೆಗಳನ್ನ ಹಿಂಪಡೆಯುತ್ತೆ ಸಮುದ್ರ ರಾಜನೊಂದಿಗೆ ಅಂತ ತಿಳ್ಕೊಂಡು ಈ ಒಂದಿನ ಅಧ್ಯಾಯ 6 ಯೋಗ ಧ್ಯಾನ ಯೋಗವನ್ನ ಇಂದು ಮುಕ್ತಾಯ ಮಾಡೋಣ ಅಂತ ಹೇಳ್ತಾ, ಇವತ್ತು ಒಂದ್ ಸ್ವಲ್ಪ ಲೇಟ್ ಆಯ್ತು, ಆದ್ರೂ ಕೂಡ ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತುಗಳನ್ನ, ಈ ಅಧ್ಯಾಯವನ್ನ ಕೇಳಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಭಗವದ್ಗೀತಾ ಗ್ರಂಥರಾಜ ಕಿ ಜೈ, ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಜೈ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನ ಹೇಳ್ತಾ ಇಂದಿನ ಅಧ್ಯಾಯವನ್ನು ಮುಕ್ತಾಯ ಮಾಡ್ತೇನೆ. ಹರೇ ಕೃಷ್ಣ. ರೆಕಾರ್ಡಿಂಗ್ ಸ್ಟಾಪ್.